Greetings of the day, my dear student of 7th class who are going to learn or understand about the story. ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ಸರ್ ಈ ಬ್ಲೈಂಡ್ ಡಾಗ್ ಅಂತಕ್ಕಂಥ ಒಂದು ಸ್ಟೋರಿಯನ್ನು ವಿಡಿಯೋ ಹಾಕ್ರಿ ಅಂತೇಳಿ. ಆ ಒಂದು ಕಮೆಂಟ್ಸ್ ಮೇಲೆ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಈ ವಿಡಿಯೋ ಕ್ಲಾಸನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯೂನಿಟ್ 4 7th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಮ್ಮು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ. ಓಕೆ, ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಈ ಒಂದು ಸ್ಟೋರಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆನ ಶಾರ್ಟಾಗಿ ಹೇಳ್ತೀನಿ ನೋಡ್ರಿ ನಿಮ್ಗೆ. ಈ ಯೂನಿಟ್ 4 ದ ಬ್ಲೈಂಡ್ ಡಾಗು ಯಾರು ಬರೆದಿದ್ದಾರಪ್ಪ ಅಂದ್ರೆ R.K. ನಾರಾಯಣ್, ರಶಿಪುರಂ ಕೃಷ್ಣಸ್ವಾಮಿ ನಾರಾಯಣ್ ಅವರು ಬರೆದಿದ್ದು. ಈ ಬ್ಲೈಂಡ್ ಡಾಗ್ ಸ್ಟೋರಿ ಏನಿದೆಯಪ್ಪ ಅಂದರೆ ಶಾರ್ಟಾಗಿ ಹೇಳ್ತೀನಿ ನೋಡ್ರಿ 1 ಮಿನಿಟಲ್ಲೇ. ಇಲ್ಲೇನಪ್ಪ ಅಂದ್ರೆ ಒಬ್ಬ ಬ್ಲೈಂಡ್ ಮನುಷ್ಯ ಇರ್ತಾನೆ, ಕುರುಡ ಮನುಷ್ಯ. ಆ ಕುರುಡ ಮನುಷ್ಯ ಒಬ್ಬ ಅಜ್ಜಿಯ ಮನೆಯಲ್ಲಿರ್ತಾನೆ. ಆ ಅಜ್ಜಿನ ಏನು ಮಾಡ್ತಿರ್ತಾಳಪ್ಪ ಅಂದ್ರೆ ಮಾರ್ಕೆಟಲ್ಲಿ ಇವನಿಗೆ ಭಿಕ್ಷೆ ಬೇಡಲಿಕ್ಕೆ ಕುಣಿಸಿ ಅವನಿಗೆ ಊಟ ಮನೆ ಎಲ್ಲ ವ್ಯವಸ್ಥೆ ಮಾಡಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಆ ಒಂದು ಸಮಯದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಅಜ್ಜಿ ತೀರ್ಕೊಂಡ್ಬಿಡ್ತಾಳೆ ಒಂದಿನ. ಇನ್ನು ಹೇಗೆ ಮನೆಗೆ ಹೋಗೋದು, ದಿನ ಊಟ ಕೊಡೋರು ಯಾರು, ಇದ್ದ ಮನೆಯೂ ಕೂಡ ಒಂದು ಹೋಯ್ತು ಅಂತ ಚಿಂತಾಕ್ರಾಂತನಾಗ್ತಾನೆ ಈ ಒಂದು ಕುರುಡ ಮನುಷ್ಯ, ಬ್ಲೈಂಡ್ ಫೆಲೋ, ಬ್ಲೈಂಡ್ ಮ್ಯಾನ್. ಆ ಟೈಮಲ್ಲಿ ಏನಾಗುತ್ತಪ್ಪ ಅಂದರೆ ಈ ಒಂದು ಡಾಗು, ಈ ಒಂದು ನಾಯಿ ಇವನಿಗೆ ಆ ಒಂದು ಅಜ್ಜಿಯ ಪ್ಲೇಸ್ನಲ್ಲಿ ಬಂದು ನಿಂತ್ಕೊಂಡು ಎಲ್ಲ ರೀತಿಯಿಂದ ಹೆಲ್ಪ್ ಮಾಡುತ್ತೆ. ಈ ಒಂದು ನಾಯಿ ಹೆಲ್ಪ್ನಿಂದ ಇವ ಬಹಳಷ್ಟು ಶ್ರೀಮಂತನಾಗ್ತಾನೆ. ಎಲ್ಲರಿಗೆ ಬಡ್ಡಿಯನ್ನು ಇಂಟ್ರೆಸ್ಟ್ ರೂಪದಲ್ಲಿ ಹಣವನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ನಾಯಿಗೆ ಸಿಕ್ಕಾಪಟ್ಟೆ ಕ್ರಿವಲ್ ಊಟ ಕೊಡೋದಿಲ್ಲ, ಭಾಳಷ್ಟು ಹೀನಾಯವಾಗಿ ಅದನ್ನು ದುಡಿಸ್ಕೊಳ್ತಾನೆ. ಕೊನೆಗೆ ಇವನನ್ನು ಬಿಟ್ಟು ಹೋಗುತ್ತೆ. ಬಿಟ್ಟು ಹೋದ ತಕ್ಷಣ ಒಂದು 15-20 ದಿನ ಆದ ಬಳಿಕ ಮತ್ತೆ ವಾಪಸ್ ಬರುತ್ತೆ. ದ್ಯಾಟ್ ಈಸ್ ಕಾಲ್ಡ್ ದ ಲಾಯಾಲಿಟಿ. ಆ ಒಂದು ನಿಷ್ಠೆಯನ್ನು ನಾವು ಈ ಒಂದು ಸ್ಟೋರಿಯಲ್ಲಿ ನಾವು ನೋಡ್ತೀವಿ. ಬಹಳಷ್ಟು ದೊಡ್ಡದಾಗಿದೆ, ಅದನ್ನು ನಾವು ನೀಟಾಗಿ ನೋಡ್ತಾ ಹೋಗೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಯೂಟ್ಯೂಬ್ ಚಾನಲನ್ನು, ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಅವರ್ ಮೋಟಿವೇಶನ್ ಟು ಬ್ರಿಂಗ್ ದ ಮೋರ್ ಕ್ಲಾಸಸ್ ದ ಬೆಟರ್ಮೆಂಟ್ ಆಫ್ ಸ್ಟೂಡೆಂಟ್ಸ್ ಲೈಫ್. ಓಕೆ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ. ಓಕೆ, ನಾವು ಸ್ಟೋರಿಯನ್ನು ನೋಡೋಣ. ನೀವು ಕೂಡ ಟೆಕ್ಸ್ಟ್ ಬುಕ್ಕನ್ನು ನೀವು ಮುಂದೆ ಇಟ್ಕೊಳ್ರಿ. ಯಾವ ವರ್ಡ್ಸ್ ಮೀನಿಂಗ್ ನಿಮ್ಗೆ ಗೊತ್ತಾಗಲ್ಲ, ನಾನು ಬರೆದಿದ್ದೀನಿ, ಹಾಗೆ ಹೇಳ್ತಾ ಇರ್ತೀನಿ, ನೀವು ಅದನ್ನು ಬರ್ಕೊಂಡ್ರೆ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ ಅಂತ ಕಮೆಂಟ್ ಮಾಡಿರಿ. ವಿ ವಿಲ್ begin the class. It was not a very impressive or high class dog. ಈ ಸ್ಟೋರಿಯಲ್ಲಿ ಬರ್ತಕ್ಕಂಥ ಈ ನಾಯಿ, ಇಲ್ಲಿ ದ ಬ್ಲೈಂಡ್ ಡಾಗ್ ಅದ ರೀ ಟೈಟಲ್ಲು. ಇನ್ನೊಂದು ನಿಮಗೆ ಗೊತ್ತಾಗಬೇಕಿಲ್ಲಿ, ದ ಬ್ಲೈಂಡ್ ಡಾಗ್ ಇದೆ ಇಲ್ಲಿ. ಈ ಒಂದು ಬ್ಲೈಂಡ್ ಡಾಗ್ ಅಲ್ಲ, ಕುರುಡ ನಾಯಿ ಅಲ್ರಿ. ಈ ಮನುಷ್ಯನೇ ಏನು ಮಾಡಿರ್ತಾನಪ್ಪ ಅಂತಂದ್ರೆ ಈ ಒಂದು ನಾಯಿಯನ್ನು ಕುರುಡನ ನಾಯಿ ಮಾಡಿರ್ತಾನೆ. ಕುರುಡು ಮನುಷ್ಯ ಇರ್ತಾನೆ ರೀ. ಓಕೆ, ಇದು ನಿಮ್ಗೆ ಕ್ಲಿಯರ್ ಇರಲಿ ಮೊದಲು. ಅಂಥ ಅದ್ಭುತವಾಗಿರ್ತಕ್ಕಂಥ ಸ್ಟೋರಿಯನ್ನು ಅದ್ಭುತವಾಗಿ ಏನಪ್ಪ ಅಂದ್ರೆ R.K. ನಾರಾಯಣ್ ಅವರು ನ್ಯಾರೇಟ್ ಮಾಡಿದ್ದಾರೆ, ನಿರೂಪಿಸಿದ್ದಾರೆ. ಓಕೆ, ನಾವು ಫಸ್ಟ್ ಪ್ಯಾರಾಗ್ರಾಫನ್ನು ನೋಡೋಣ. ಇಟ್ ವಾಸ್ ನಾಟ್ ಎ ವೆರಿ ಇಂಪ್ರೆಸಿವ್ ಆರ್ ಹೈ ಕ್ಲಾಸ್ ಡಾಗ್. ಅಷ್ಟೊಂದು ಚೆನ್ನಾಗಿರ್ತಕ್ಕಂಥ ಅಥವಾ ಹೈ ಕ್ಲಾಸ್ ಡಾಗ್ ಅಂದರೆ ಈ VIP ಮನೆಗಳಲ್ಲಿ ಸಾಕ್ತಿರ್ತಾರೆ ನೋಡ್ರಿ, ಅಂಥ ನಾಯಿ ಇದು ಅಲ್ಲ. ಇಟ್ ವಾಸ್ ಒನ್ ಆಫ್ ದೋಸ್ ಕಾಮನ್ ಪ್ಲೇಸ್ ಡಾಗ್ಸ್ ಒನ್ ಸಿ ಎವ್ರಿವೇರ್. ಇದು ಎಂಥ ನಾಯಿಯಪ್ಪ ಅಂತಂದ್ರೆ ನಾವು ಬೀದಿಗಳಲ್ಲಿ, ಓಣಿಗಳಲ್ಲಿ, ರೋಡ್ ಬಾಜುಕ ನೋಡ್ತಿರ್ತೀವಲ್ರಿ, ಅಂಥ ನಾಯಿ ಇದು. ಕಲರ್ ಆಫ್ ವೈಟ್, ಇದರ ಕಲರ್ ಹೆಂಗದ, ವೈಟು ಮತ್ತು ಡಸ್ಟ್, ಈ ಒಂದು ಧೂಳಿನ ಕಲರು, ಕಂದು ಬಣ್ಣ ಮತ್ತು ಬಿಳಿ ಬಣ್ಣ ಎರಡೂ ಮಿಕ್ಸನ್ನು ಹೊಂದಿರತಕ್ಕಂಥ ಇದರ ಮೈ. ಟೇಲ್ ಮಿಡಿಲೇಟೆಡ್ ಅಟ್ ಯಂಗ್ ಏಜ್. ಇವು ಒಂದು ಚಿಕ್ಕ ವಯಸ್ಸಲ್ಲಿ ಏನಾಗಿತ್ತಪ್ಪ ಅಂದ್ರೆ ಅದರ ಬಾಲ ಮುದುಡಿಕೊಂಡಿತ್ತು. ಬೈ ಡಾಗ್ ನೌಸ್ ಹೂಮ್, ಇಲ್ಲಿ ಗಾಡ್ ನೌಸ್ ಹೂಮ್. ಈ ಒಂದು ನಾಯಿ, ಈ ಪರಿಸ್ಥಿತಿ, ಇದರ ಒಂದು ಜೀವನ ಯಾರಿಗೆ ಗೊತ್ತಾಗುತ್ತೆ ಅಂತ ನಾವು ನೋಡಿದಾಗ ಎಲ್ಲಿ ಹುಟ್ಕೊಳ್ತಪ್ಪ ಅಂದರೆ ಇದರ ಒಂದು ಜೀವನ, ನಾಯಿಯ ಜೀವನ ಇನ್ನು ನೋಡೋಣ. ಈ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಈ ನಾಯಿ ಬೋರ್ನ್ ಇನ್ ದ ಸ್ಟ್ರೀಟ್, ಎಲ್ಲಿ ಹುಟ್ಕೊಳ್ತು, ಬೀದಿಯಲ್ಲೇ ಹುಟ್ಕೊಳ್ತು, ಅದಕ್ಕೆ ಬೀದಿ ನಾಯಿ ಅಂತ ಕರೀತಾರೆ. ಆ್ಯಂಡ್ ಬ್ರೆಡ್ ಡೌನ್ ದ ಅರ್ನಿಂಗ್ಸ್ ಆ್ಯಂಡ್ ಗಾರ್ಬೇಜ್ ಆಫ್ ದ ಮಾರ್ಕೆಟ್ ಪ್ಲೇಸ್. ಇದರ ಊಟ ಏನಪ್ಪ ಅಂತಂದ್ರೆ ಈ ಒಂದು ಕಸದ, ಈಗ ನಾವು ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಏನಾದರೂ ತಿನ್ನೋದು ಉಳಿದಿದ್ರೆ ಅದನ್ನೇನು ಮಾಡ್ತೀವಿ,
ಗಾರ್ಬೇಜ್ ಕಸದ ಬುಟ್ಟಿಗೆ ಹಾಕ್ತೀವಿ ಅಥವಾ ಹೋಗಿ ಹೊರಗೆ ಚೆಲ್ತೀವಿ, ಅಂಥದ್ದನ್ನು ತಿನ್ನೋದು. ಎಲ್ಲಿ? ಮಾರ್ಕೆಟ್ ಪ್ಲೇಸಲ್ಲಿ ಯಾವುದಾದ್ರು ಹೋಟೆಲ್ ಮುಂದೆ ಮನೆ ಮುಂದೆ ಬಿದ್ದಿರ್ತಕ್ಕಂಥ ಆ ಕಸದಲ್ಲಿ ಇರ್ತಕ್ಕಂಥ ಆಹಾರವನ್ನು ತಿಂತಾ ಇತ್ತು. ಹಿ ಹ್ಯಾಡ್ ಸ್ಪಾಟಿ ಐಸ್. ಅದಕ್ಕೆ ಏನಾಗಿತ್ತಪ್ಪ ಅಂತಂದ್ರೆ ಸ್ಪಾಟಿ ಐಸ್ ಇದು ಕಣ್ಣಿನ ಮೇಲೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಗುಳ್ಳೆಗಳಿದ್ದು ಕಲೆಯನ್ನು ಹೊಂದಿರತಕ್ಕಂಥ ಆ ಕಣ್ಣುಗಳನ್ನು ಹೊಂದಿತ್ತು. ಆ್ಯಂಡ್ ಅನ್ಡಿಸ್ಟಿಂಗ್ವಿಶ್ಡ್ ಮೀನ್ಸ್ ಸಾಧಾರಣ ಸಿಂಪಲ್ ಆಗಿರ್ತಕ್ಕಂಥ ಮನೆ, ಕ್ಯಾರೇಜ್ ಪ್ಲೇಸ್, ಅದು ಕುಂದಿರ್ತಕ್ಕಂಥ ಪ್ಲೇಸ್ ಇತ್ತು. ಆ್ಯಂಡ್ ನೀಡ್ಲೆಸ್ ಪುನಾಸಿಟಿ, ಆ ಒಂದು ಅವಶ್ಯವಿಲ್ಲದ ಯಾವುದೇ ಒಂದು ಅದಕ್ಕೆ ಎಷ್ಟು ಅವಶ್ಯಕತೆ ಇತ್ತೋ ಅಷ್ಟೇ ಜಾಗವನ್ನು ಹಿಡ್ಕೊಂಡು ಆ ಮಾರ್ಕೆಟ್ ಪ್ಲೇಸಲ್ಲಿ ತನ್ನ ಜೀವನವನ್ನು ಸಾಗಿಸ್ತಾ ಇತ್ತು. ಮುಂದೆ ನೋಡೋಣ್ರಿ. ಬಿಫೋರ್ ಹಿ ವಾಸ್ 2 years old, 2 ವರ್ಷ ಆಗೋಕ್ಕಿಂತ ಮುಂಚೆ ಏನಾಗಿತ್ತು? ಹಿ ಹ್ಯಾಡ್ ಅರ್ನ್ಡ್ ದ ಸ್ಕಾರ್ಸ್. ಈಗ ನೋಡ್ರಿ, ಈ ಬೀದಿ ನಾಯಿಗಳು ಏನು ಮಾಡ್ತಿರ್ತಾವಪ್ಪ ಅಂದ್ರೆ ಏನಾದರೂ ತಿನ್ಲಿಕ್ಕೆ ಹಾಕಿದ್ರೆ ಕಚ್ಚಾಡ್ತಾವ. ಆ ಕಚ್ಚಾಡೋದ್ರ ಮೈ ಮೇಲೆ ಎಲ್ಲ ಏನಾಗಿದ್ದಪ್ಪ ಅಂದ್ರೆ ಗಾಯದ ಗುರುತುಗಳಿದ್ದು. ಸ್ಕ್ಯಾರ್ಸ್ ಅಂದರೆ ಏನ್ರಿ? ಗಾಯದ ಗುರುತುಗಳು. ದ ಸಿಂಬಲ್ಸ್ ಆಫ್ ವುಂಡ್ಸ್ ಆಫ್ 100 ಫೈಟ್ಸ್ ಆನ್ ಹಿಸ್ ಬಾಡಿ. ಬಹಳಷ್ಟು ಜಗಳ ಕದನ ಮಾಡಿ ಇಂಥ ಕಲೆಗಳು ಬಹಳಷ್ಟು ಆ ಒಂದು ನಾಯಿಯ ಮೇಲೆ ಇದ್ದು, ಆ ಡಾಗ್ ಮೇಲಿದ್ದು. ವೆನ್ ಈ ನೀಡೆಡ್ ಅ ರೆಸ್ಟ್ ಆನ್ ಹಾಟ್ ಆಫ್ಟರ್ನೂನ್ಸ್. ಮಧ್ಯಾಹ್ನ ಸಮಯದಾಗ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಮಲಗ್ತೀವಿ. ಆ ಒಂದು ಸಮಯದಲ್ಲಿ ಇದು ಕೂಡ ಏನು ಮಾಡ್ತಾ ಇತ್ತಪ್ಪ ಅಂದ್ರೆ ರೆಸ್ಟ್ ಮಾಡಬೇಕಾದ್ರೆ ಎಲ್ಲಿ ಮಾಡ್ತಿತ್ತು ಅಂದ್ರೆ ನೋಡೋಣ. ಹಿ ಲೇ ಕರ್ಡ್ ಆಫ್ ಅಂಡರ್ ದ ಕಲ್ವರ್ಟ್ಸ್. ಈ ಕಲ್ವರ್ಟ್ ಏನಪ್ಪ ಅಂದ್ರೆ ಈಗ ಒಂದು ಮ್ಯಾಗ್ ರೋಡ್ ಇರ್ತದೆ, ತೆಳಗೆ ಸುರಂಗಿ ಇರ್ತದಲ್ರಿ, ಈಗ ನಾವು ಬ್ರಿಡ್ಜ್ ಅಂತೀವಲ್ಲ, ಅಂಥದ್ರಲ್ಲಿ ಮುದುಡಿಕೊಂಡು, ಕರ್ಡ್ ಅಂದರೆ ಏನಪ್ಪ ಅಂದ್ರೆ ತನ್ನ ಸೊಂಟವನ್ನು ಬೆಂಡ್ ಮಾಡಿಕೊಂಡು, ಆಟ್ ದ ಈಸ್ಟರ್ನ್ ಗೇಟ್ ಆಫ್ ದ ಮಾರ್ಕೆಟ್ ಪ್ಲೇಸ್. ಆ ಒಂದು ಮಾರ್ಕೆಟ್ನ ಪೂರ್ವ ದಿಕ್ಕಿನ ಕಡೆ ಇರ್ತಕ್ಕಂಥ ಗೇಟ್ ಬಲ್ಲಿ ಆ ಒಂದು ಆಸರೆಯಲ್ಲಿ ಮಲಗ್ತಾ ಇತ್ತು. ಯಾವಾಗ? ಮಧ್ಯಾಹ್ನದಲ್ಲಿ. ಇನ್ ದ ಈವ್ನಿಂಗ್ಸ್ ಹಿ ಸೆಟ್ ಔಟ್ ಆನ್ ಹಿಸ್ ಡೈಲಿ ರೌಂಡ್ಸ್. ಮತ್ತು ಸಾಯಂಕಾಲ ಊಟಕ್ಕೋಸ್ಕರ ಏನು ಮಾಡ್ತಾ ಇತ್ತಪ್ಪ ಅಂತಂದ್ರೆ ಎಲ್ಲ ಕಡೆ ತಿರುಗಾಡಿ ಊಟ ಅಲ್ಲಿ ಬಿದ್ದದ್ದು ಅದನ್ನು ತಿಂದು ಏನು ಮಾಡ್ತಿತ್ತಪ್ಪ ಅಂದ್ರೆ ಬರ್ತಿತ್ತು. ಲೋಪ್ಡ್ ಇನ್ ದ ಸರೌಂಡಿಂಗ್ ಸ್ಟ್ರೀಟ್ಸ್. ಲೋಪ್ಡ್ ಅಂದರೆ ಏನು ರೀ? ಸುತ್ತಾಡು, ಅಲೆದಾಡು, ಹುಡುಕಾಡ್ತಿದ್ರು. ಊಟ ಎಲ್ಲಿ ಸಿಗುತ್ತೆ, ಎಲ್ಲಾದರೂ ಏನು ಚಿಕನ್ ಪೀಸ್ ಸಿಗ್ತಾವನ್ನಂತ ಎಲ್ಲ ಬೀದಿಗಳಲ್ಲಿ ಅದರ ಸುತ್ತಾಗ್ತಾ ಇತ್ತು. ಆ್ಯಂಡ್ ಲೇನ್ಸ್ ಅಂದರೆ ಏನು ರೀ? ಗಲ್ಲಿಗಳನ್ನು ಸುತ್ತಾಗ್ತಿತ್ತು, ಎಲ್ಲ ರೋಡ್ಗಳನ್ನು ಸುತ್ತಾಗ್ತಿತ್ತು, ಬೀದಿಗಳನ್ನು ಸುತ್ತಾಗ್ತಿತ್ತು. ಎಂಗೇಜ್ಡ್ ಹಿಮ್ಸೆಲ್ಫ್ ಇನ್ ಸ್ಕಿರ್ಮಿಶಸ್. ತನ್ನಷ್ಟಕ್ಕೆ ತಾನೇ ಆ ಒಂದು ಭಾಳಷ್ಟು ಕದನಗಳನ್ನು, ಯಾಕಂದ್ರೆ ಕಸ್ಕೊಂಡು ತಿನ್ಬೇಕಾಗ್ತದೆ. ನಮ್ಮಂಗೆ ನಮ್ಮ ಮನ್ಯಾಗ ನಮ್ಮ ಸಂಬಂಧ ಅಡುಗೆ ಮಾಡಿರ್ತಾರಲ್ಲ, ಹಂಗಿಲ್ಲ. ಅಲ್ಲಿ ಎಲ್ಲ ನಾಯಿಗಳು ತಿಂತಿರ್ತಾವೆ, ಅದನ್ನೇ ಕಸ್ಕೊಂಡು ತಿನ್ನಬೇಕಾಗಿತ್ತು. ಭಾಳಷ್ಟು ಜಗಳಗಳಾಗ್ತಿದ್ವು. ಪಿಕ್ಡ್ ಅಪ್ ಎಡಿಬಲ್ಸ್ ಆನ್ ದ ರೋಡ್ ಸೈಡ್. ಎಡಿಬಲ್ಸ್ ಅಂದರೆ ಏನು? ತಿನ್ನಲು ಯೋಗ್ಯವಾಗಿರ್ತಕ್ಕಂಥ ತಿನಿಸು. ಅದನ್ನೇ ಏನು ಮಾಡ್ತಿತ್ತಪ್ಪ ಅಂತಂದ್ರೆ ರೋಡ್ ಪಕ್ಕದಲ್ಲಿರ್ತಕ್ಕಂಥ ಆ ಒಂದು ತಿನ್ನಲು ಯೋಗ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಅದು ಏನು ಮಾಡ್ತಾ ಇತ್ತಪ್ಪ ಅಂದ್ರೆ ತಿಂತಾ ಇತ್ತು. ಆ್ಯಂಡ್ ವಾಸ್ ಬ್ಯಾಕ್ ಎಟ್ ದ ಮಾರ್ಕೆಟ್ ಗೇಟ್ ಬೈ ನೈಟ್ ಫಾಲ್. ಸಂಜೆ ಆಗೋದ್ರೊಳಗೆ ಎಲ್ಲಿ ಬರ್ತಿತ್ತಪ್ಪ ಅಂತಂದ್ರೆ ಆ ಮಾರ್ಕೆಟ್ ಪ್ಲೇಸ್ಗೆ ಆ ಒಂದು ಬರ್ತಾ ಇತ್ತು, ಆ ಮಾರ್ಕೆಟ್ ಗೇಟ್ ಕಡೆ. ಸಂಜೆ ಒಂದು ಆಗುವಷ್ಟರಲ್ಲಿ, ಸಂಜೆ ಕತ್ತಲೆ ಕವಿಯುವಷ್ಟರಲ್ಲಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸೆಕೆಂಡ್ ಪ್ಯಾರಾಗ್ರಾಫನ್ನು ನಾವು ನೋಡೋಣ. ಐ ಹೋಪ್ ನೀವು ಫಸ್ಟ್ ಪ್ಯಾರಾಗ್ರಾಫ್ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ದಿಸ್ ಲೈಫ್ ವೆಂಟ್ ಆನ್ ಫಾರ್ 3 years. ಇಂಥ ಜೀವನ ಎಷ್ಟು ವರ್ಷ ಕಳೀತಪ್ಪ ಅಂದ್ರೆ ಆ ನಾಯಿ 3 ವರ್ಷ ಕಳೀತ್ರಿ. ಆ್ಯಂಡ್ ದೆನ್ ಅಕ್ಯೂರ್ಡ್ ಚೇಂಜಸ್ ಇನ್ ಹಿಸ್ ಲೈಫ್. ಅಂದ್ರೆ ಅದರ ಜೀವನದಲ್ಲಿ ಕೂಡ ಒಂದು ಸ್ವಲ್ಪ ಬದಲಾವಣೆ ಆಯಿತು. ಅಕ್ಯೂರ್ಡ್ ಅಂದ್ರೆ ಸಂಭವಿಸು, ಆಯಿತು ಅಂತೇಳಿ. ಏನಾಯಿತು? ಬದಲಾವಣೆ ಆಯಿತು. ಯಾರು ಸಿಕ್ಕರಪ್ಪ ಅಂತಂದ್ರೆ ಒಬ್ಬ ಬೆಗ್ಗರ್ ಸಿಕ್ಕ. ಆ ಬೆಗ್ಗರ್ ಬ್ಲೈಂಡ್ ಆಫ್ ಬೋತ್ ಐಸ್. ಆ ಒಬ್ಬ ಭಿಕ್ಷುಕ ಏನಾಗಿತ್ತಪ್ಪ ಅಂತಂದ್ರೆ 2 ಕಣ್ಣುಗಳು ಇರಲಿಲ್ಲ, ಕೂಡನಾಗಿದ್ದ. ಅಪಿಯರ್ಡ್ ಆಟ್ ದ ಮಾರ್ಕೆಟ್ ಪ್ಲೇಸ್. ಎಲ್ಲಿ ಕಾಣಿಸ್ದಪ್ಪ ಅಂತಂದ್ರೆ ಆ ಒಂದು ಮಾರ್ಕೆಟ್ನಲ್ಲಿ ಕಾಣಿಸ್ದ. ಆ ನಾಯಿಗೆ ಯಾರು ಕಾಣಿಸಿದ್ರು? ಭಿಕ್ಷುಕ. ಕಣ್ಣುಗಳಿಲ್ಲದ ಕುರುಡ ಭಿಕ್ಷುಕ ಕಾಣಿಸ್ದ. ಎನ್ ಓಲ್ಡ್ ವುಮೆನ್ ಲೆಡ್ ಹಿಮ್ ಅಪ್ ದೇರ್ ಅರ್ಲಿ ಇನ್ ದ ಮಾರ್ನಿಂಗ್. ಆ ಒಂದು ವಯಸ್ಸಾದ ಮಹಿಳೆ ಅವನನ್ನು ಕರೆದುಕೊಂಡು ಬರ್ತಾ ಇದ್ಳು, ಆ ಕುರುಡ ಭಿಕ್ಷುಕನನ್ನು. ಯಾವಾಗ? ಮುಂಜಾನೆ.
7 ಗಂಟೆಗೋ 7:15 8 ಗಂಟೆಗೆ ಕರ್ಕೊಂಬರ್ತಾಯಿದ್ರು. ಸೀಟೆಡ್ ಹಿಮ್ ಆಟ್ ದ ಗೇಟ್, ಅವನು ಎಲ್ಲಿ ಕುಂದಿಸ್ತಾ ಇದ್ರು? ಆ ಮಾರ್ಕೆಟ್ ಬಲ್ಲಿ, ಗೇಟ್ ಬಲ್ಲಿ ಕುಣಿಸ್ತಾ ಇದ್ರು. ಆ್ಯಂಡ್ ಕೇಮ್ ಅಪ್ ಅಗೇನ್ ಆಟ್ ಮಿಡ್ ಡೇ ವಿತ್ ಸಮ್ ಫುಡ್, ಅವನ ಮತ್ತೆ ಯಾವಾಗ ಬರ್ತಿದ್ರಪ್ಪ ಅಂದ್ರೆ ಮಧ್ಯಾಹ್ನ ಆ ಒಂದು ಅವನಿಗೆ ಊಟವನ್ನು ತೆಗೆದುಕೊಂಡು ಬರ್ತಾಯಿದ್ರು. ಗ್ಯಾದರ್ಡ್ ಈಸ್ ಕಾಯಿನ್ಸ್, ಅವ ಮುಂಜಾನೆ ಹಿಡಿದು ಮಧ್ಯಾಹ್ನ ತನಕ ಎಷ್ಟು ದುಡ್ಡನ್ನು ಗಳಿಸ್ತಿದ್ದ, ಎಷ್ಟು ಕಾಯಿನ್ಸ್ಗಳು ಬರ್ತಿದ್ವು ಅವುಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು ಊಟ ಕೊಟ್ಟು. ಆ್ಯಂಡ್ ಟು ಕಿಮ್ ಹೋಮ್ ಆಟ್ ನೈಟ್, ಮತ್ತೆ ಸಾಯಂಕಾಲ ಬಂದು ಅವನನ್ನು ರಾತ್ರಿ ಮನೆಗೆ ಕರ್ಕೊಂಡು ಊಟ ಮಾಡಿ ಮಲಗಿಸ್ತಾಯಿದ್ರು. ಇಷ್ಟೊಂದು ಕಾಳಜಿಯನ್ನು ಆ ಒಂದು ಭಿಕ್ಷುಕನ ಮೇಲೆ ಈ ಒಂದು ಅಜ್ಜಿ ತೋರಿಸ್ತಾ ಇದ್ರು. ಮುಂದೆ ಏನಾಗ್ತದೆ ಅನ್ನೋದನ್ನು ನಾವು 3rd ಪ್ಯಾರಾಗ್ರಾಫಲ್ಲಿ ನೋಡೋಣ್ರಿ. ದ ಡಾಗ್ ವಾಸ್ ಸ್ಲೀಪಿಂಗ್ ನಿಯರ್ ಬೈ, ಆ ಒಂದು ಗೇಟ್ ಪಕ್ಕನೇ ಮಲ್ಕೊಂಡಿತ್ತು. ಹಿ ವಾಸ್ ಟಯರ್ಡ್ ಬೈ ದ ಸ್ಮೆಲ್ ಆಫ್ ಫುಡ್, ಆ ಒಂದು ನಾಯಿಗೆ ಏನಾಗಿತ್ತಪ್ಪ ಅಂತಂದ್ರೆ ಇವ ತಿಂತಾ ಇದ್ದ, ಅಜ್ಜಿ ಕೊಟ್ಟು ಹೋಗಿದ್ರಲ್ಲ ಊಟ, ಅದನ್ನ ತಿಂತಾ ಇದ್ದ. ಟಯರ್ಡ್ ಅಂದರೆ ಅಟ್ರಾಕ್ಟೆಡ್, ನನಗೂ ಊಟ ಬೇಕು ಬೇಕು ಅಂತ ಏಕೆಂದ್ರೆ ಇವನ ಪಕ್ಕನೇ ಕೂತಿತ್ತು. ಯಾರ ಪಕ್ಕ? ಈ ಭಿಕ್ಷುಕ ಕೂಡನ ಪಕ್ಕ. ಹಿ ಗಾಟ್ ಅಪ್, ಕೇಮ್ ಔಟ್ ಆಫ್ ಹಿಸ್ ಶೆಲ್ಟರ್ ಆ್ಯಂಡ್ ಸ್ಟುಡ್ ಬಿಫೋರ್ ದ ಬ್ಲೈಂಡ್ ಮ್ಯಾನ್. ಮಲ್ಕೊಂಡ್ರು ಜಾಗ ಬಿಟ್ಟು ಏನು ಮಾಡ್ತಪ್ಪ ಅಂದ್ರೆ ಬಂದು ಈ ಒಂದು ಕುರುಡ ಮನುಷ್ಯನ ಮುಂದೆ ನಿಂತು. ವ್ಯಾಜಿಂಗ್ ಹಿಸ್ ಟೇಲ್, ತನ್ನ ಬಾಲವನ್ನು ಅಲ್ಲಾಡಿಸ್ತಾ ನಿಂತು. ಆ್ಯಂಡ್ ಗೇಜಿಂಗ್ ಎಕ್ಸ್ಪೆಕ್ಟೆಂಟ್ಲಿ, ಅವನನ್ನೇ ದಿಟ್ಟಿಸಿ ನೋಡ್ತಾ ಇತ್ತು. ಏನಾದರೂ ಕೊಡ್ತಾನೇನೋ ಅಂತೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಿರೀಕ್ಷಣೆ ಮಾಡ್ತಾ ಕೂತಿತ್ತು, ನಿಂತಿತ್ತು. ಆ್ಯಟ್ ದ ಬೋಲ್, ಪ್ಲೇಟ್ ನೋಡ್ಕೋತಿತ್ತು, ನನಗೂ ಒಂದು ಸ್ವಲ್ಪ ಪ್ಲೇಟ್ನಂತ ಹಾಕ್ತಾನೇನೋ ಅಂತ ಹೇಳಿ. ಆ್ಯಸ್ ಹಿ ವಾಸ್ ಈಟಿಂಗ್ ಹಿಸ್ ಪಾರ್ಚ್ ಮೀಲ್, ಆ ಒಂದು ಅವನದೇ ಪ್ಲೇಟ್ ಒಳಗೆ ಏನಿತ್ತು ಸ್ವಲ್ಪ ಇತ್ತು, ಆ ಸ್ವಲ್ಪದಾಗೆ ನನಗೂ ಒಂದು ಸ್ವಲ್ಪ ಕೊಡ್ತಾನೇನೋ ಊಟ ಅಂತ ಹೇಳಿ ನೋಡ್ಕೋತ ನಿಂತು. ದ ಬ್ಲೈಂಡ್ ಮ್ಯಾನ್ ಸ್ವೆಪ್ಟ್ ಹಿಸ್ ಆರ್ಮ್ಸ್ ಅಬೌಟ್ ಆ್ಯಂಡ್ ಆಸ್ಕ್ಡ್, ಯಾರಿಲ್ಲ ತೇಕರ್ ಕೈ ಬೀಸ್ತಾನ್ರವ. ಹೂ ಈಸ್ ದೇರ್, ಯಾರು? ನನಗೆ ಮೊದಲು ಊಟ ಇಲ್ಲ, ನಿನಗೆಲ್ಲಿದ್ದು ಕೊಡಲಿ ಅಂತ ಹೇಳಿ ಯಾರಿದ್ದೀರಾ ಅಂತ ಕೇಳ್ತಾನೆ ಆ ಒಂದು ಭಿಕ್ಷುಕ ಕೂಡ ಮನುಷ್ಯ. ಆಟ್ ವಿಚ್ ದ ಡಾಗ್ ವೆಂಟ್ ಅಪ್ ಆ್ಯಂಡ್ ಲಿಕ್ಡ್ ಹಿಸ್ ಹ್ಯಾಂಡ್ಸ್, ಇವನ ಕೈಯನ್ನು, ಇವನ ಸಮೀಪ ಹೋಗಿ ಇವನ ಕೈಯನ್ನು ನೆಕ್ಲಕತ್ರ ನಾಯಿ. ದ ಬ್ಲೈಂಡ್ ಮ್ಯಾನ್ ಸ್ಟ್ರೋಕ್ಡ್ ಇಟ್ಸ್ ಕೋಟ್ ಜೆಂಟ್ಲಿ ಫ್ರಮ್ ಟೇಲ್ ಟು ಇಯರ್ ಆ್ಯಂಡ್ ಸೈಡ್, ವಾಟ್ ಎ ಬ್ಯೂಟಿ ಯು ಆರ್. ಅದನ್ನು ಟಚ್ ಮಾಡಿ ನೋಡ್ತಾನ್ರಿ. ಅದನ್ನು ಟಚ್ ಮಾಡಿದಾಗ ಎಷ್ಟು ಚಂದ ಇದೆಯಾ ನೀನು, ಎಷ್ಟು ಸುಂದರ ಇದೆಯಾ ನೀನು ಅಂತ ನಾಯಿ ಹೇಳ್ತಾ ಇದ್ದಾನೆ. ಕಮ್ ವಿತ್ ಮೀ, ನೀ ಏನು ಮಾಡು, ನನ್ನ ಜೊತೆ ಬಾ ಅಂತ ನಾಯಿಯನ್ನು ಕರೀತಾನೆ. ಯಾರು? ಭಿಕ್ಷುಕ ಕೂಡ ಮನುಷ್ಯ. ಹಿ ಥ್ರೂ ಅ ಹ್ಯಾಂಡ್ಫುಲ್ ಆಫ್ ಫುಡ್, ಅದಕ್ಕೆ ಕೈಲಿ ಏನು ಮಾಡ್ತಾನೆ? ಒಂದು ಸ್ವಲ್ಪ ಅನ್ನವನ್ನು, ಆ ಒಂದು ಫುಡ್ಡನ್ನು ಎಸಿತಾನೆ. ವಿಚ್ ದ ಡಾಗ್ ಏಟ್ ಗ್ರೇಟ್ಫುಲಿ, ಅದನ್ನು ಅತ್ಯಂತ ಖುಷಿಯಿಂದ ಏನು ಮಾಡುತ್ತಪ್ಪ ಅಂದ್ರೆ ನಾಯಿ ತಿನ್ನುತ್ತೆ. ಗ್ರೇಟ್ಫುಲಿ ಮೀನ್ಸ್ ಹ್ಯಾಪಿಲಿ, ಯಾಕಂದ್ರೆ ಹಸಿದವರಿಗೆ ಊಟ ಕೊಟ್ಟರೆ ಬಹಳಷ್ಟು ಖುಷಿ ಆಗುತ್ತಾರೆ. ಇಟ್ ವಾಸ್ ಪರ್ಹ್ಯಾಪ್ಸ್ ಆ್ಯನ್ ಆಸ್ಪಿಸಿಯಸ್ ಮೂಮೆಂಟ್ ಫಾರ್ ಸ್ಟಾರ್ಟಿಂಗ್ ಎ ಫ್ರೆಂಡ್ಶಿಪ್, ಇದು ಬಹುಶಃ ದಿ ಬೆಸ್ಟ್ ಮೂಮೆಂಟ್ ಅಂತ ಕರಿಬೋದು ನಾವು. ಆಸ್ಪಿಸಿಯಸ್ ಅಂದರೆ ಆಹ್ಲಾದಕರ, ಉಲ್ಲಾಸಕರ. ಎಲ್ಲಿ ಸ್ಟಾರ್ಟ್ ಆಯಿತು? ಗೆಳೆತನ ಸ್ಟಾರ್ಟ್ ಆಯಿತು. ಯಾರ್ಯಾರ ನಡುವೆ? ಈ ಕುರುಡ ಭಿಕ್ಷುಕ ಮತ್ತು ನಾಯಿಯ ನಡುವೆ ಫಸ್ಟ್ ಟೈಮ್ ಅದಕ್ಕೆ ಅನ್ನವನ್ನು ಹಾಕಿದ, ಊಟವನ್ನು ಹಾಕಿದ. ಇಲ್ಲಿ ನಾಯಿ ಭಾಳಷ್ಟು ಲಾಯಲಿಟಿ ನಿಷ್ಠೆಯನ್ನು ಹೊಂದಿರತಕ್ಕಂಥ ಪ್ರಾಣಿ ರೀ. ಒಂದು ಸಲ ಊಟ ಹಾಕಿದ್ರೆ ಸಾಯೋತಕ್ಕ ಮರೆಯೋದಿಲ್ಲ. ಅಂಥ ಫ್ರೆಂಡ್ಶಿಪ್ ಒಂದು ಬಂದ ಇಲ್ಲಿ ಸ್ಟಾರ್ಟ್ ಆಯಿತು. ದೇ ಮೆಟ್ ಎವ್ರಿ ಡೇ ದೇರ್ ಆ್ಯಂಡ್ ದ ಡಾಗ್ ಕಟ್ ಆಫ್ ಮಚ್ ಇಟ್ಸ್ ರ್ಯಾಂಬ್ಲಿಂಗ್ ಟು ಸಿಟ್ ಅಪ್ ಬಿಸೈಡ್ ದ ಬ್ಲೈಂಡ್ ಮ್ಯಾನ್. ಪ್ರತಿದಿನ ಇವನು ಅದಕ್ಕೆ ಮೀಟ್ ಆಗ್ಲಕತ್ತ, ಆ ನಾಯಿನೂ ಕೂಡ ಇವನಿಗೆ ಮೀಟ್ ಆಗ್ಲಕತ್ತು. ಅಂದರೆ ಏನಾಗ್ಲಕತ್ತಪ್ಪ ಅಂತಂದ್ರೆ ಇಲ್ಲಿ ಅವ್ರ ಮೀಟಿಂಗ್ ಸ್ಟಾರ್ಟ್ ಆಯಿತು. ಅಲ್ಲಿ ಹೊರಗೆ ಅಡ್ಡಾಡ್ತಿತ್ತಲ್ರಿ ನಾಯಿ, ಆ ಮಾರ್ಕೆಟ ಅಲ್ಲಿ ಇಲ್ಲಿ ಎಲ್ಲವನ್ನು ಏನು ಮಾಡ್ತು? ಕಟ್ ಮಾಡ್ತು, ಕಡಿಮೆ ಮಾಡ್ತು. ರ್ಯಾಂಬ್ಲಿಂಗ್ ಅಂದ್ರೇನು? ಅಲೆದಾಡು, ರೋಮಿಂಗ್, ಸುತ್ತಾಡೋದನ್ನು ಕಟ್ ಮಾಡ್ತು. ಎದಕ್ಕೂ ಇವನ ಜೊತೆನೇ ಬಂದು ಕುಂದ್ರಲಕತ್ತದ. ಆ್ಯಂಡ್ ವಾಚ್ ಹಿಮ್, ಇವನ ಜೊತೆ ಬಂದು ಕುಂದಿರ್ತಾ ಇತ್ತು, ಇವನನ್ನೇ ನೋಡ್ತಾ ಇತ್ತು. ಮುಂದೆ ಏನಾಗ್ತದಪ್ಪ ಅಂದ್ರೆ ರಿಸೀವ್ ಆರ್ಮ್ಸ್ ಮಾರ್ನಿಂಗ್ ಟು ಈವ್ನಿಂಗ್. ಇವ ಏನು ಮಾಡ್ತಾ ಇದ್ದ? ಅವ್ರ ಅಜ್ಜಿ ಬಂದು ಕುಣಿಸಿ ಹೋಗ್ತಾ ಇದ್ರು. ಆ ಒಂದು ಭಿಕ್ಷೆ, ಆರ್ಮ್ಸ್ ಅಂದ್ರೆ ಏನ್ರಿ? ಭಿಕ್ಷೆ. ಯಾರು ಜನ ದುಡ್ಡು ಕೊಡ್ತಾರಲ್ಲ ಅದಕ್ಕೆ ನಾವು ಆರ್ಮ್ಸ್ ಭಿಕ್ಷೆ ಅಂತ ಕರಿತೀವಿ. ಮುಂಜಾನೆ ಸಾಯಂಕಾಲ ತನಕ ಯಾರ್ಯಾರು ಭಿಕ್ಷೆ ಹಾಕ್ತಾರೆ, ಹೇಗೆ ಹಾಕ್ತಾರೆ, ಇವನ ಜೀವನ ಹೇಗದ ಅಂತೇಳಿ ನೋಡ್ತಾ ಅದು ಕುಂತಿಂತು ಅಲ್ಲೇ ಅವನ ಮುಂದೆನೆ. ಇನ್ ಕೋರ್ಸ್ ಆಫ್ ಟೈಮ್ ಅಬ್ಸರ್ವಿಂಗ್ ಹಿಮ್,
ಅವನನ್ನೇ ನೋಡ್ತಾ ಇತ್ತು. ದ ಡಾಗ್ ಅಂಡರ್ಸ್ಟುಡ್ ದ್ಯಾಟ್ ದ ಪಾಸರ್ ಬೈ ಮಸ್ಟ್ ಗಿವ್ ಅ ಕಾಯಿನ್. ದ ಡಾಗ್ ಅಂಡರ್ಸ್ಟುಡ್, ನಾಯಿ ಅರ್ಥ ಮಾಡ್ಕೋತು. ಏನಂತ ಅರ್ಥ ಮಾಡ್ಕೋತಪ್ಪ ಅಂದ್ರೆ ದ್ಯಾಟ್ ದ ಪಾಸರ್ಸ್ ಬೈ ಮಸ್ಟ್ ಗಿವ್ ಎ ಕಾಯಿನ್. ನಾ ಹೋಗೋರಿಗೆ ಬರೋರು ಕಂಪಲ್ಸರಿ ಇವನಿಗೇನು ಮಾಡಬೇಕು, ಭಿಕ್ಷೆಯನ್ನು ಕೊಡಲೇಬೇಕು ಅಂತ ನಿರ್ಧಾರ ಮಾಡ್ತು. ಆ್ಯಂಡ್ ಹೂ ಎವರ್ ವೆಂಟ್ ಅವೇ ವಿದೌಟ್ ಡ್ರಾಪಿಂಗ್ ಎ ಕಾಯಿನ್, ಯಾರು ಆ ಒಂದು ಏನಪ್ಪ ಅಂತಂದ್ರೆ ಯಾರು ಇವನಿಗೆ ಕಾಯಿನ್ ದುಡ್ಡು ಕೊಡಲ್ಲ ಹೋಗ್ತಾರಲ್ಲ ಅವ್ರನ್ನ ಏನು ಮಾಡ್ತಾ ಇತ್ತಪ್ಪ ಅಂದ್ರೆ ಬೆನ್ನಟ್ಟಿ ಹೋಗ್ತಾ ಇತ್ತು. ವಾಸ್ ಚೇಸ್ಡ್ ಬೈ ದ ಡಾಗ್, ಹಿ ಟಗ್ಡ್ ದ ಎಡ್ಜ್ ಆಫ್ ದೇರ್ ಕ್ಲಾತ್ಸ್ ಆ್ಯಂಡ್ ಫುಲ್ಡ್ ದೆಮ್ ಬ್ಯಾಕ್ ಟು ದ ಓಲ್ಡ್ ಮ್ಯಾನ್. ಅವ್ರಿಗೆ ಬೆನ್ನಟ್ಟಿ ಹೋಗಿ ಅವ್ರನ್ನ ಎಳ್ಕೊಂಬಂದು ಅವರ ಬಟ್ಟೆ ತುದಿಯನ್ನು, ಎಜ್ ಅಂದ್ರೆ ತುದಿ ಹಿಡ್ಕೊಂಬಂದು ನೀ ಇಲ್ಲಿ ರೊಕ್ಕ ಹಾಕಿ ಹೋಗಲೇಬೇಕು ಅಂತ ಕೇಳಿದ ರೊಕ್ಕ ಹಾಕಿದಾಗ ಅದು ಅವರನ್ನು ಬಿಡ್ತಾ ಇತ್ತು. ಲೆಟ್ ಗೋ ಓನ್ಲಿ ಆಫ್ಟರ್ ಸಮಥಿಂಗ್ ವಾಸ್ ಡ್ರಾಪ್ಡ್ ಇನ್ ಇಸ್ ಬೌಲ್. ಅವನ ಪ್ಲೇಟಲ್ಲಿ ನೀವು ದುಡ್ಡು ಹಾಕಿ ಆ ವ್ಯಕ್ತಿ ಯಾರು ಹೋಗ್ತಾರೆ ಬರ್ತಾರೆ ಅವ್ರು ಹಾಕಿದ್ರನ್ನ ಅವ್ರನ್ನ ಬಿಡ್ತಾ ಇತ್ತು, ಇಲ್ಲಾಂದ್ರೆ ಅವ್ನ ಹಿಡಿದು ಎಳ್ಕೊಂಡ್ಬಂದು ಹಾಕಿಸಿ ಕಳಿಸ್ತಾ ಇತ್ತು. ಈ ರೀತಿ ಇಷ್ಟೊಂದು ನಂಬಿಕೆ ಈ ಒಂದು ಕುರುಡ ಮನುಷ್ಯ ಭಿಕ್ಷುಕನ ಮೇಲೆ ಆ ನಾಯಿದು ಹುಟ್ಟಿತು. ಅಮಂಗ್ ದೋಸ್ ಹೂ ಫ್ರೀಕ್ವೆಂಟೆಡ್ ದಿಸ್ ಪ್ಲೇಸ್ ವಾಸ್ ವಿಲೇಜ್ ಅರ್ಚಿನ್. ಇಂತಹ ಜನರಲ್ಲೇ ಆಗಾಗ ಫ್ರೀಕ್ವೆಂಟ್ ಅಂದರೆ ಮೇಲಿಂದ ಮೇಲೆ ಒಬ್ಬ ಬರ್ತಾ ಇದ್ದ. ಯಾರು ಬರ್ತಾ ಇದ್ರು? ವಿಲೇಜ್ ಅರ್ಚಿನ್. ವಿಲೇಜ್ ಅರ್ಚಿನ್ ಅಂದ್ರೆ ಏನು? ತುಂಟ ಹುಡುಗ. ಎಲ್ಲಿಂದ ಬರ್ತಿದ್ದ? ಅಲ್ಲೇ ಪಕ್ಕದ ಹಳ್ಳಿಯಿಂದ ಬರ್ತಾ ಇದ್ದ. ಆ ತುಂಟ ಹುಡುಗ ಏನು ಮಾಡ್ತಿದ್ದಪ್ಪ ಅಂತ ನೋಡೋಣ ನಾವು. ಹೂ ಹ್ಯಾಡ್ ದ ಮಿಸ್ಚೀಫ್ ಆಫ್ ಎ ಡೆವಿಲ್ ಇನ್ ಹಿಮ್. ಇವನ ಜೊತೆ ಕಿಡಿಗೇಡಿತನ ಮಾಡ್ತಿದ್ರಿ ಅವ ಹುಡುಗ. ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಇವು ಏನು ಮುಂದೆ ದುಡ್ಡು ಗೊಳೆ ಆಗಿತ್ತಲ್ಲ ಅದನ್ನು ತೊಗೊಂಡು ಓಡೋಗೋದು, ಬೈಯೋದು, ಹೊಡೋದು, ಈ ರೀತಿ ಡೆವಿಲ್ ಅಂದರೆ ದೆವ್ವಿನ ರೀತಿ ಇವನಿಗೆ ಟ್ರೀಟ್ ಮಾಡ್ತಾ ಇದ್ದ ಈ ಭಿಕ್ಷುಕನಿಗೆ. ಯಾಕಂದ್ರೆ ಕಣ್ಣು ಕಾಣಿಸ್ತಾ ಇಲ್ಲ, ಅವ್ನು ಕಾಡ್ತಾ ಇದ್ದ, ಇದು ದುಡ್ಡೆಲ್ಲ ಕಸ್ಕೊಂಡು ಓಡಿ ಹೋಗ್ತಾ ಇದ್ದ. ಹಿ ಲೈಕ್ ಟು ಟೀಸ್ ದ ಬ್ಲೈಂಡ್ ಮ್ಯಾನ್. ಅವನಿಗೆ ಇಷ್ಟ ಆಗ್ತಿತ್ತು. ಏನು ಇಷ್ಟ ಆಗ್ತಿತ್ತಪ್ಪ ಅಂದರೆ ಇವನ ಜೊತೆ ಕೀಟಲೆ ಮಾಡಬೇಕು, ಇವನು ಕಾಡಿಸ್ಬೇಕು ಅಂಥೇಳಿ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಅವನಿಗೆ ಇಷ್ಟ ಆಗ್ತಿತ್ತು. ಬೈ ಕಾಲಿಂಗ್ ಹಿಮ್ ನೇಮ್ಸ್, ಅವನನ್ನು ಹೆಸರಿಟ್ಟು ಕರಿತಾ ಇದ್ದ. ಹಿಂಗೆ ಬೈಯೋದು, ಈ ರೀತಿ ಹೆಸರಿನಿಂದ ಅವನನ್ನು ಕರಿತಾ ಇದ್ದ. ಆ್ಯಂಡ್ ಬೈ ಟ್ರೈಂಗ್ ಟು ಪಿಕ್ ಅಪ್ ದ ಕಾಯಿನ್ಸ್ ಇನ್ ಇಸ್ ಬೋಲ್. ಅವನ ಬೋಲ್ ಅಂದರೆ ಬಟ್ಟಲು ಅಥವಾ ಪ್ಲೇಟು. ಆ ಪ್ಲೇಟಲ್ಲಿ ಇರ್ತಕ್ಕಂಥ ಕಾಯಿನ್ಸನ್ನು ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಕಿತ್ಕೊಂಡು ಹೋಗಬೇಕು, ಅವನು ತೊಗೊಂಡು ಹೋಗ್ತಾ ಇದ್ದ. ದ ಬ್ಲೈಂಡ್ ಮ್ಯಾನ್ ಹೆಲ್ಪ್ಲೆಸ್ಲಿ ಶೌಟೆಡ್ ಆ್ಯಂಡ್ ಕ್ರೈಡ್ ಆ್ಯಂಡ್ ವಿಲ್ಡ್ ಹಿಸ್ ಸ್ಟಾಫ್. ದ ಬ್ಲೈಂಡ್ ಮ್ಯಾನ್ ಹೆಲ್ಪ್ಲೆಸ್ಲಿ ಶೌಟೆಡ್. ಆ ಒಂದು ಕಣ್ಣೇ ಕಾಣಿಸದೇ ಇರ್ತಕ್ಕಂಥ ಭಿಕ್ಷುಕ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಅಸಹಾಯಕ. ಯಾಕಂದ್ರೆ ಅವ್ನು ಕಣ್ಣೇ ಕಾಣಿಸಲ್ಲ, ಹೆಂಗೆ ಓಡಿ ಹೋಗೋದು ಅನ್ನೋದು ಅವ ಅಸಹಾಯಕನಾಗ್ತಾ ಇದ್ದ. ಶೌಟೆಡ್, ಚೀರ್ತಾ ಇದ್ದ, ಅಳ್ತಾ ಇದ್ದ. ಆ್ಯಂಡ್ ಕ್ರೈಡ್ ಆ್ಯಂಡ್ ವಿಲ್ ಆಫ್ ಹಿಸ್ ಸ್ಟಾಫ್ ಅಂದ್ರೆ ಆ ವಿಲ್ಡ್ ಅಂದರೆ ಆ ಕಡೆ ಈ ಕಡೆ ಆ ಬಡಿಗೆಯನ್ನು ತಿರುಗಿಸ್ತಾ ಇದ್ದ ಹೊಡಿಲಿಕ್ಕೆ. ಸ್ಟಾಪ್ ಅಂದರೆ ಏನ್ರಿ? ಕೋಲು, ಬಡಿಗೆ ಅಂತ ಕರಿತೀವಿ. On Thursdays, this boy appeared at the gate carrying on his head a basket loaded with cucumber or plantain. ಯಾವ ದಿನ ಬರ್ತಿದ್ದಪ್ಪ ಅಂದ್ರೆ ಗುರುವಾರ ದಿನ ಬರ್ತಿದ್ರವ. ದಿಸ್ ಬಾಯ್ ಅಪಿಯರ್ಡ್ ಅಟ್ ದ ಗೇಟ್. ಆ ಒಂದು ಗುರುವಾರ ಬಂದೇ ಬಿಟ್ಟ. ಆ ಗೇಟ್ ಬಲ್ಲಿ ಅವ ಕಾಣ್ಲಕ್ಕತ್ತ. ಕ್ಯಾರಿಂಗ್ ಆನ್ ಹಿಸ್ ಹೆಡ್, ಅವನ ತಲೆ ಮೇಲೆ ಮಾರ್ಕೆಟ್ಗೆ ಏನು ತಗೊಂಡ್ಕೊಂಡು ಬಂದಿದ್ದಪ್ಪ ಅಂತಂದ್ರೆ ಲೋಡೆಡ್ ವಿತ್ ಕುಕುಂಬರ್, ಸೌತೆಕಾಯಿಗಳನ್ನು ಆ ಟ್ರೇಲಿ ಇಟ್ಕೊಂಡು ಬರ್ತಾ ಇದ್ದ. ಆರ್ ಪ್ಲಾಂಟೇನ್ ಅಂದರೆ ಏನಪ್ಪ? ಬನಾನಾ, ಬಾಳೆಹಣ್ಣುಗಳನ್ನು. ಎವ್ರಿ ಥರ್ಸ್ಡೇ ಆಫ್ಟರ್ನೂನ್ ಇಟ್ ವಾಸ್ ಅ ಕ್ರಿಸಿಸ್ ಇನ್ ದ ಬ್ಲೈಂಡ್ ಮ್ಯಾನ್ಸ್ ಲೈಫ್. ಪ್ರತಿ ಗುರುವಾರ ಇದೊಂದು ಏನಪ್ಪ ಅಂದ್ರೆ ಸಂಕಟ. ಇಟ್ಸ್ ದ ವೆರಿ ವರ್ಸ್ಟ್ ಟೈಮ್ ಫಾರ್ ದ ಬ್ಲೈಂಡ್ ಮ್ಯಾನ್. ಯಾಕಂದ್ರೆ ಇವನು ಕಾಡಿಸ್ತಾ ಇದ್ದ, ಹೊಡಿತಾ ಇದ್ದ, ಬೈತಾ ಇದ್ದ, ಇದು ದುಡ್ಡನ್ನು ತಗೊಂಡು ಓಡಿ ಹೋಗ್ತಾ ಇದ್ದ. ಇದು ಬಹಳಷ್ಟು ಕಷ್ಟದ ಸಂಕಟ ಸಮಯ ಅಂತ ಕರಿತೀವಿ. ಯಾರಿಗೆ? ಆ ಕುರುಡ ಮನುಷ್ಯನಿಗೆ. ಅ ಸೆಲ್ಲರ್ ಆಫ್ ಬ್ರೈಟ್ ಕಲರ್ಡ್ ಬಟ್ ಡೌಟ್ಫುಲ್ ಪರ್ಫ್ಯೂಮ್ಸ್ ವಿತ್ ಹಿಸ್ ವೇಸ್ ಮೌಂಟೆಡ್ ಆನ್ ಎ ವೀಲ್ಡ್ ಪ್ಲಾಟ್ಫಾರ್ಮ್. ಅಲ್ಲೇ ಒಂದು ರೌಂಡ್ ಆಕಾರ ಇರತಕ್ಕಂಥ ಆ ಒಂದು ಮಾರ್ಕೆಟ್ ಒಳಗೆ ಇರ್ತಲ್ಲ ರೌಂಡ್, ಅಲ್ಲೇ ಬಾಜುಕ್ಕೆ ಯಾರು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಪರ್ಫ್ಯೂಮ್ಸ್ ವೆಂಡರ್. ಈ ಪರ್ಫ್ಯೂಮನ್ನು ಮಾರ್ತಕ್ಕಂಥ ವ್ಯಕ್ತಿ ಅಲ್ಲೇ ಇರ್ತಿದ್ದ. ವೇರ್ಸ್ ಅಂದರೆ ಏನ್ರಿ? ವಸ್ತುಗಳು. ಅವನ ವಸ್ತುಗಳು ಮಾರ್ತಾ ಇದ್ದ ಅಲ್ಲೇ ಪ್ಲಾಟ್ಫಾರ್ಮಲ್ಲಿ ರೌಂಡ್ ಆಗಿರ್ತಕ್ಕಂಥ. ಅ ಮ್ಯಾನ್ ಹೂ ಸ್ಪ್ರೆಡ್ ಔಟ್ ಚೀಪ್ ಸ್ಟೋರಿ ಬುಕ್ಸ್. ಇಲ್ಲಿ ಏನು ಮಾಡಿದ್ದಪ್ಪ ಅಂದ್ರೆ ಮತ್ತೆ ಮುಂದೊಂದು
ಏನೋ ಬಟ್ಟೆ ಹಾಸಿ ಅಲ್ಲಿ ಸ್ಟೋರಿ ಬುಕ್ಸ್ಗಳನ್ನು, ಚೀಪ್ ಸ್ಟೋರಿ ಬುಕ್ಸ್ ಅಂದರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥ ಕಥೆಯ ಬುಕ್ಸ್ಗಳನ್ನು, ಪುಸ್ತಕಗಳನ್ನು ಅಲ್ಲೇ ಏನು ಮಾಡಿದಪ್ಪ, ಗನ್ನಿ ಸ್ಯಾಕ್ ಅಂದ್ರೆ ಗೋಣಿ ಚೀಲ ರೀ. ಈಗ ನಾವು ನೋಡ್ತೀವಲ್ಲ ಗೋಧಿ ಜೋಳ ಹಾಕ್ತಾರಲ್ಲ ಅಂಥ ಚೀಲಗಳ ಮೇಲೆ ಹಾಸ್ಯ ಬುಕ್ಸ್ಗಳನ್ನು ಇಟ್ಟಿದ್ದ. ಇನ್ನೊಬ್ಬ ಮನುಷ್ಯ, ಅನದರ್ ಮ್ಯಾನ್ ಹೂ ಕ್ಯಾರಿಡ್ ಕಲರ್ಡ್ ರಿಬ್ಬನ್ಸ್ ಆನ್ ಎ ಎಲಾಬ್ರೇಟ್ ಫ್ರೇಮ್, ಅಂದ್ರೆ ಡೆಕೋರೇಷನ್ ಮಾಡಲಿಕ್ಕೆ ಕಲರ್ ಆಗಿರ್ತಕ್ಕಂಥ ರಿಬ್ಬನನ್ನು ಮಾಡ್ತಾ ಇದ್ದ ಇನ್ನೊಬ್ಬ ಅವನ ಪಕ್ಕದಲ್ಲಿ ಇರ್ತಕ್ಕಂಥ ವ್ಯಾಪಾರಿ. ದೀಸ್ ವರ್ ದ ಪೀಪಲ್ ಹೂ ಯೂಸ್ವಲಿ ಗ್ಯಾದರ್ಡ್ ಅಂಡರ್ ದ ಸೇಮ್ ಆರ್ಕ್ ಅಂದರೆ ಏನ್ರಿ, ಕಮಾನು. ಅದೇ ಲೈನಲ್ಲಿ ಈ ಕಡೆ ಭಿಕ್ಷುಕ, ಈ ಕಡೆ ರಿಬ್ಬನ್ ಸೆಲ್ಲರು, ಈ ಕಡೆ ಬುಕ್ ಸೆಲ್ಲರು, ಈ ರೀತಿಯಾಗಿರ್ತಕ್ಕಂಥ ಇವನ್ ಪಕ್ಕನೇ ಇರ್ತಾ ಇದ್ರು. ಆನ್ ಎ ಥರ್ಸ್ಡೇ ವೆನ್ ದ ಯಂಗ್ ಮ್ಯಾನ್ ಅಪಿಯರ್ಡ್ ಆಟ್ ದ ಈಸ್ಟರ್ನ್ ಗೇಟ್, ಆ ಗುರುವಾರ ಯಾರು ಬಂದ್ರಿ, ನಾಟಿ ಬಾಯ್ ಬಂದ ಇವನನ್ನು ಕಾಡಿಸುವ. ಯಾವ ಕಡೆ ಬಂದ, ಈಸ್ಟರ್ನ್ ಗೇಟ್, ಪೂರ್ವ ಗೇಟಿನ ಕಡೆ. ಆನ್ ಒನ್ ಆಫ್ ದೆಮ್, ಇಬ್ಬರಲ್ಲಿ ಒಬ್ಬ ಹೇಳ್ತಾನೆ, ರಿಮಾರ್ಕ್ ಮೀನ್ಸ್ ಎ ಬ್ಲೈಂಡ್ ಫೆಲೋ, ನಿಂದ ಟೈಮ್ ಬತ್ತು, ನಿನ್ನ ಕಾಡಿಸ್ತಾನ, ಏ ಕುರುಡ ಮೂರ್ಖನೇ ಅಂತೇಳಿ. ಹಿಯರ್ ಕಮ್ಸ್ ಯುವರ್ ಸ್ಕಾರ್ಜ್ ಮೀನ್ಸ್ ಟ್ರಬಲ್, ನಿನಗೆ ತೊಂದರೆ ಮಾಡ್ಲಕ್ಕ ಬಂದ, ನಿನಗೆ ಕಾಡಿಸ್ಲಕ್ಕ ಹುಡುಗ ಬಂದ ಅಂತ ಇವ್ರು ಅಂದ್ಕೊಂಡ್ರು. ಮುಂದೆ ಏನಾಗ್ತದೆ ನೋಡೋಣ್ರಿ. ಇದನ್ನು ಕೇಳಿಸ್ಕೊಂಡಕ್ಕಂತ ಈ ಬ್ಲೈಂಡ್ ಮನುಷ್ಯ ಏನು ಮಾಡ್ತಾರೆ, ಓ ಗಾಡ್ ಈಸ್ ದಿಸ್ ಥರ್ಸ್ಡೇ, ಹೌದಾ ಇವತ್ತು ಗುರುವಾರ, ಆಯ್ತು ನನ್ನ ಟೈಮ್ ಖರಾಬ್ ಹತ್ತು ಅಂತ ಅಂದ. ಹೀ ವೇಲ್ಡ್ ಅಂದರೆ ಗೋಳಿಡು, ನರಳು, ಒದ್ದಾಡಕ್ಕೆ ಚಾಲು ಮಾಡಿದ್ರಿ. ಯಪ್ಪ ನನ್ನ ಟೈಮ್ ಸುಮಾರು ಹತ್ತು ಹೋತೈಕೆ. ಹೀ ಸ್ವೆಪ್ಟ್ ಹಿಸ್ ಆರ್ಮ್ಸ್ ಅಬೌಟ್ ಆ್ಯಂಡ್ ಕಾರ್ಡ್, ಕೈ ಏನು ಮಾಡ್ಲಕತ್ರಿ ಹಿಂಗೆ ಬೀಸ್ಲಾಕತ್ತ. ಏ ಡಾಗ್ ಎಲ್ಲಿದೆಯಾ, ಬಾ ಅಂತ ಹೇಳ್ಕಿರಿ. ಡಾಗ್ ಕಮ್ ಹಿಯರ್, ವೇರ್ ಆರ್ ಯು, ಎಲ್ಲಿದೆಯಾ ಬಾ, ಇವನಿಂದ ಏನರ ಮಾಡಿ ಇವನಿಗೆ ಬಿಡಬೇಡ, ಇವನಿಗೆ ಶಿಕ್ಷೆ ಕೊಡು, ಇವನಿಗೆ ಕಡಿ ಅಂತ ಹೇಳ್ಕಿರಂದ ಹೇಳಕತ್ತ. ಹಿ ಮೇಡ್ ದ ಪೆಕ್ಯುಲರ್ ನಾಯ್ಸ್, ಪೆಕ್ಯುಲರ್ ಅಂದರೆ ವಿಚಿತ್ರ, ಸ್ಟ್ರೇಂಜ್ ಶಬ್ದವನ್ನು ಮಾಡ್ಲಾಕತ್ರಿ, ವಿಚಿತ್ರವಾದ ಚೀರಾಡ್ಲಕತ್ತ. ಫಿಚ್ ಬ್ರಾಡ್ ದ ಡಾಗ್ ಟು ಹಿಸ್ ಸೈಡ್, ಅಂದ್ರೆ ನಾಯಿ ಅವನ ಪಕ್ಕ ಬಂದು ಕುಂದ್ರಬೇಕಲ್ರಿ, ಅದಕ್ಕೋಸ್ಕರ ಸಿಕ್ಕಂಗೆ ಚೀರ್ಲಕತ್ತ. ಹಿ ಸ್ಟ್ರೋಕ್ಡ್ ಹಿಸ್ ಹೆಡ್ ಆ್ಯಂಡ್ ಮಟರ್ಡ್, ಅವ ಏನು ಮಾಡ್ತಾನಪ್ಪ ಅಂತಂದ್ರೆ ಜೋರಾಗಿ ಗೊನಗ್ತಾನೆ. ಡೋಂಟ್ ಲೆಟ್ ದಟ್ ಲಿಟಲ್ ರಾಸ್ಕಲ್, ನನ್ನ ಪ್ರೀತಿಯ ನಾಯಿ, ಈ ಒಂದು ಅಯೋಗ್ಯನನ್ನು ಬಿಡಬೇಡ, ಈ ಒಂದು ಚಿಕ್ಕ ಹುಡುಗನನ್ನು ಬಿಡಬೇಡ, ಏನು ಮಾಡ್ತಿ ಮಾಡಿ, ಒಟ್ಟೆ ಇನ್ನೊಮ್ಮೆ ನನ್ನ ಬಳಿ ಬರಬಾರ್ದಿವ ಅಂತ ಹೇಳ್ತಾನೆ ಆ ನಾಯಿ. ಆಟ್ ದಿಸ್ ವೆರಿ ಮೂಮೆಂಟ್ ದ ಬಾಯ್ ಕೇಮ್ ಅಪ್ ವಿತ್ ಅ ಲೀರ್ ಆನ್ ಹಿಸ್ ಫೇಸ್, ಲೀರ್ ಅಂದರೆ ಏನ್ರಿ, ಕುಡಿ ನೋಡ್ತಾ, ಇವತ್ತು ನಾ ಏನು ಮಾಡಂಗಿಲ್ಲ, ನಿನಗೆ ಬಿಡಂಗಿಲ್ಲ ಅಂತ ಹೇಳಿಕಿರಿಂದ ಏನಾಯ್ತಪ್ಪ ಅಂತಂದ್ರೆ ಅವನು ವಾಂಕಗನ್ಲೆ ನೋಡ್ತಾನೆ, ಇವನಿಗೆ ಕಾಡಿಸ್ಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡೆ ಆ ಹುಡುಗ ಬರ್ತಾ ಇರ್ತಾನೆ ರೀ. ಮುಂದೆ 5th ಪ್ಯಾರಾಗ್ರಾಫಲ್ಲಿ ಏನಾಗುತ್ತೆ ಅನ್ನೋದು ನೋಡೋಣ. ಬ್ಲೈಂಡ್ ಏ ಕುಡ್ ನನ್ನ ಮಗನೇ ಅಂದವ. ಸ್ಟಿಲ್ ಪ್ರಿಟೆಂಡಿಂಗ್ ಯು ಹ್ಯಾವ್ ನೋ ಐಸ್, ನಾಟಕ ಭಾಳ ಮಾಡ್ತೀನಿ. ಪ್ರಿಟೆಂಡಿಂಗ್ ಅಂದರೆ ನಾಟಕ, ಆ್ಯಕ್ಟ್, ಕಣ್ಣಿಲ್ಲ ಎಷ್ಟು ನಾಟಕ ಮಾಡ್ತೀನಿ. ಇಫ್ ಯು ಆರ್ ರಿಯಲಿ ಬ್ಲೈಂಡ್, ನೀ ನಿಜವಾಗಿಯೂ ಕುರುಡನಾಗಿದ್ರೆ, ಯು ಶುಡ್ ನಾಟ್ ನೋ ದಿಸ್ ಐದರ್, ನಿನಗಿದೆಲ್ಲ ನಾ ಬಂದದ್ದು ನಿನಗೆ ಗೊತ್ತಾಗ್ತಿದ್ದಿಲ್ಲ, ಹೆಂಗೆ ಗೊತ್ತಾಗ್ತದೆ ನಿನಗೆ. ಹೀ ಸ್ಟಾಪ್ಡ್ ಹಿಸ್ ಹ್ಯಾಂಡ್ ಮೂವಿಂಗ್ ಟುವರ್ಡ್ಸ್ ದ ಬಾಲ್, ಆ ದ ಕಾಯಿನ್ಗಳನ್ನು, ದುಡ್ಡನ್ನು ತೊಗೋಬೇಕಂತ ಹೇಳ್ಕರೆ ಏನು ಮಾಡೋದ, ಕೈ ಹಾಕ್ತಾ ಇದ್ದ ಹುಡುಗ. ಹಾಕೋದ್ರಾಗೆ ಈ ಕಡೆ ನಾಯಿ ಬಂತು. ದ ಡಾಗ್ ಸ್ಪ್ರ್ಯಾಂಗ್ ಆನ್ ಹಿಮ್, ಜಿಗದ್ ಬಂದೇ ಬಿಡ್ತು ಅವ್ನ ಮ್ಯಾಗ್. ಆ್ಯಂಡ್ ಸ್ನ್ಯಾಪ್ಡ್ ಹಿಸ್ ಜಾಸ್, ಅವನು ಎರಡು ಕಿವಿ ಮಡ್ಡಿಗೆ ಫಾಡ್ಡನಂಗೆ ಬಿಡ್ತು. ಈಸ್ ಬ್ರಿಸ್ಟ್, ಕೈಲೇ ಹೊಡೆದು ಬಿಡ್ತ ಅವನಿಗೆ. ದ ಬಾಯ್ ಎಕ್ಸ್ಟ್ರಿಕೇಟೆಡ್, ಕೈ ಹಾಕೋದನ್ನು ಬಿಟ್ಟು ಕೈ ಏನು ತೊಗೋತಾನ್ರಿ. ಹಿಸ್ ಹ್ಯಾಂಡ್ ಆ್ಯಂಡ್ ರ್ಯಾನ್ ಫಾರ್ ಹಿಸ್ ಲೈಫ್, ಓಡ್ಲಾಕತ್ತ. ಈ ನಾಯಿ ನಾನು ಬಿಡಂಗಿಲ್ಲಪ್ಪ, ಹೆಂಗೆ ಮಾಡೋದು, ಎಸ್ಕೇಪ್ ಆಗೋಣ ಅಂತೇಳಿ ಓಡ್ಲಾಕತ್ತ. ದ ಡಾಗ್ ಬೌಂಡೆಡ್ ಅಪ್ ಬಿಹೈಂಡ್ ಹಿಮ್ ಆ್ಯಂಡ್ ಚೇಸ್ಡ್ ಹಿಮ್ ಔಟ್ ಆಫ್ ದ ಮಾರ್ಕೆಟ್, ಇದು ಬಿಡಿಲ್ಲ, ಪುಟ್ಟಿದೇವರು ಅಂದರೆ ಇದು ಕೂಡ ಎಕ್ಸ್ಟ್ರಾ ಎನರ್ಜಿ ತೊಗೊಂಡು ಅವನು ಬೆನ್ನು ಹತ್ತಿ ಮಾರ್ಕೆಟ್ದಾಗ ಓಡಾಡ್ಸ್ಲಕತ್ರಿ. ಸಿ ದ ಮಾಂಗ್ರೆಲ್ಸ್ ಅಫೆಕ್ಷನ್ ಫಾರ್ ದಿಸ್ ಓಲ್ಡ್ ಫೆಲೋ, ಈ ವಯಸ್ಸಾದ ಮನುಷ್ಯನಿಗೆ ಎಷ್ಟು ಮಾಂಗ್ರೆಲ್ ಅಂದರೆ ಏನು, ನಾಯಿ, ಅಫೆಕ್ಷನ್ ಅಂದರೆ ಪ್ರೀತಿ. ಈ ಒಂದು ನಾಯಿಯ ಪ್ರೀತಿ ಈ ಒಂದು ವಯಸ್ಸಾದ ಕುರುಡ ಮನುಷ್ಯನ ಭಿಕ್ಷುಕನ ಮೇಲೆ ಎಷ್ಟಿದೆ ಅಂತ ಹೇಳಿಕೆರಿಂದ ಪರ್ಫ್ಯೂಮ್ ವೆಂಡರ್ ಹೇಳ್ತಾನೆ ರೀ. ಈ ಒಂದು ಪರ್ಫ್ಯೂಮನ್ನು ಮಾರಾಟಗಾರ ಮಾರ್ತಕ್ಕಂಥ ವ್ಯಕ್ತಿ ಅದ್ಭುತ ಅನಿಸುತ್ತಾರೆ ಅವ್ರಿಗೆ. ಇವತ್ತು ಬಂದದ, ಈ ನಿನ್ನೆನ ಬಂದದ, ಒಂದು ಸ್ವಲ್ಪ ಊಟ ಹಾಕೋಣ, ಎಷ್ಟು ಪ್ರೀತಿ ಅಪೇಕ್ಷೆ ಅಂದ್ರೆ ಪ್ರೀತಿ ತೋರಿಸ್ತಾ ಇದೆ ನೋಡ್ರಿ.
ಅಂತ ಅವನ ಬಾಜುಕಿರ್ತಕ್ಕಂಥ ಸ್ಟೋರಿ ಬುಕ್ಸ್ ಎಲ್ಲರಿಗೆ ಹೇಳ್ತಾನೆ ರೀ. ಮುಂದೆ ಏನಾಗ್ತದೆ ಅನ್ನೋದನ್ನು ನಾವು ನೋಡೋಣ. One evening at the usual time, the old man failed to turn up and the blind man waited at the gate. ಒಂದು ಸಾಯಂಕಾಲ ಏನಾಯ್ತಪ್ಪ ಅಂದ್ರೆ ಪ್ರತಿನಿತ್ಯ ಮನೆಗೆ ಹೋಗ್ತಕ್ಕಂಥ ಟೈಮ್ಗೆ ಯೂಸ್ವಲ್ ಟೈಮಲ್ಲಿ ಆ ಒಂದು ವಯಸ್ಸಾದ ಮಹಿಳೆ ಬರೋದೇ ಇಲ್ಲ ಇವನನ್ನು ಕರ್ಕೊಂಡು ಹೋಗಲಿಕ್ಕೆ. ಇವ ಅಲ್ಲಿ ಗೇಟ್ ಬಳಿ ಕಾಯ್ಕೋತ ಕೂತಾನೆ. ಯಾರು? ಭಿಕ್ಷುಕ, ಕೋಡ ಮನುಷ್ಯ. ವರಿಂಗ್ ಆಸ್ ದ ಈವ್ನಿಂಗ್ ಗ್ರೀವ್ ಇನ್ ಟು ನೈಟ್. ಸಾಯಂಕಾಲ ಹೋಗಿ ರಾತ್ರಿ ಆಯಿತು, ಇನ್ನೂ ಬರಲಿಲ್ಲ ಆ ಒಂದು ವಯಸ್ಸಾದ ಮಹಿಳೆ. ಆಸ್ ಈ ಸ್ಯಾಡ್ ಪ್ರೆಟ್ಟಿಂಗ್ ದೇರ್, ಇವನು ಕೂಡ ಆಕೆ ಬರ್ತಾಳೋ ಇಲ್ಲೋ ಅನ್ನೋ ಒಂದು ಕುತೂಹಲದಲ್ಲಿ ಕುಂದಿರ್ತಾನ್ರಿ ಅಲ್ಲೇ ಮಾರ್ಕೆಟ್ ಗೇಟ್ ಬಳಿ. ಅ ನೇಬರ್ ಕೇಮ್ ಅಪ್ ಆ್ಯಂಡ್ ಸೈಡ್. ಈ ಒಂದು ಅಜ್ಜಿಯ ವಯಸ್ಸಾದ ಮಹಿಳೆಯ ಪಕ್ಕದಲ್ಲಿ ಇರ್ತಕ್ಕಂಥ ಒಬ್ಬ ನೇಬರು, ನೆರೆಯವ ಬಂದು ಹೇಳ್ತಾನೆ, ಸ್ಯಾಮಿ. ಸ್ಯಾಮಿ ಅಂದರೆ ಯಾರಿಲ್ಲಿ? ಈ ಓಲ್ಡ್ ಮ್ಯಾನ್ ರೀ, ಓಲ್ಡ್ ಬೆಗ್ಗರ್, ಭಿಕ್ಷುಕ, ಕೂಡ ಮನುಷ್ಯ. ಡೋಂಟ್ ವೇಟ್ ಫಾರ್ ದ ಓಲ್ಡ್ ಮ್ಯಾನ್. ನೀ ಏನು ಮಾಡಬೇಡ, ಆ ಒಂದು ವಯಸ್ಸಾದ ನಿಮ್ಮ ಅಜ್ಜಿಗೋಸ್ಕರ ಕಾಯಬೇಡ. ಯಾಕಪ್ಪ ಕಾಯಬಾರ್ದಪ್ಪ ಅಂತ ನೀನು ವೇಟ್ ಮಾಡಬೇಡಪ್ಪ ಅಂದ್ರೆ ಶಿ ವಿಲ್ ನಾಟ್ ಕಮ್ ಅಗೇನ್. ಇನ್ನೊಮ್ಮೆ ಯಾಕೆ ಬರೋದಿಲ್ಲ. ಶಿ ಡೈಡ್ ದಿಸ್ ಆಫ್ಟರ್ನೂನ್. ಮಧ್ಯಾಹ್ನ ಏನು ಮಾಡ್ಯಾಳಕ್ಕಿ? ತೀರಿಕೊಂಡಿದ್ದಾಳೆ. ಪಾಸ್ಡ್ ಅವೇ, ಸತ್ತು ಹೋಗಿದ್ದಾಳೆ ಅಂತ ಹೇಳ್ತಾನವ. ಯಾರು ಹೇಳ್ತಾರ್ರಿ? ನೇಬರ್, ನೆರೆ ಪಕ್ಕದ ಮನೆಯವ ಹೇಳ್ತಾನ್ರಿ, ಅಜ್ಜಿ ಪಕ್ಕದ ಮನೆಯವ. ಮುಂದೆ ಏನಾಗ್ತದೆ ಅನ್ನೋದನ್ನು ನೋಡೋಣ. ದ ಬ್ಲೈಂಡ್ ಮ್ಯಾನ್ ಲಾಸ್ಟ್ ದ ಒನ್ಲಿ ಹೋಮ್ ಹಿ ಹ್ಯಾಡ್. ಇದ್ದು ಒಂದು ಮನೆಯೂ ಕೂಡ ಕಳ್ಕೊಂಬಿಟ್ಟ ಈ ಒಂದು ಕುರುಡ ಮನುಷ್ಯ, ಭಿಕ್ಷುಕ. ಆ್ಯಂಡ್ ದ ಒನ್ಲಿ ಪರ್ಸನ್ ಹೂ ಕೇರ್ ಫಾರ್ ಹಿಮ್ ಇನ್ ದ ವರ್ಲ್ಡ್. ಈ ಜಗತ್ತಿನಲ್ಲೇ ಅವನನ್ನು ಕಾಳಜಿ ಮಾಡ್ತಕ್ಕಂಥ ಆ ಅಜ್ಜಿಯನ್ನು ಕಳ್ಕೊಂಬಿಟ್ಟ. ಇನ್ಯಾರು ಇವನ ಗತಿ? ದ ರಿಬ್ಬನ್ ವೆಂಡರ್ ಸಜೆಸ್ಟೆಡ್. ರಿಬ್ಬನ್ ವೆಂಡರ್ ಒಂದು ಸಲಹೆಯನ್ನು ಕೊಡ್ತಾನೆ ರೀ, ರಿಬ್ಬನನ್ನು ಮಾರಾಟ ಮಾಡವ. ಹಿಯರ್ ಟೇಕ್ ದಿಸ್ ವೈಟ್ ಟೇಪ್. ಈ ಒಂದು ಈ ಟೇಪ್ ಹಗ್ಗ ತಗೋ, ಬಿಳಿ ಹಗ್ಗವನ್ನು ತಗೋ. ಹಿ ಹೆಲ್ಡ್ ಅ ಲೆಂತ್ ಆಫ್ ದ ವೈಟ್ ಕಾರ್ಡ್. ಆ ಒಂದು ಬಿಳಿ ಹಗ್ಗವನ್ನು ಒಂದು ಅಳತೆ ಮಾಡ್ತಾನೆ ರೀ, ಒಂದು ಸ್ವಲ್ಪ ಉದ್ದ. ವಿಚ್ ಹಿ ಹ್ಯಾಡ್ ಬೀನ್ ಸೆಲ್ಲಿಂಗ್. ಅವ ಮಾರ್ತಿದ್ದಲ್ರಿ, ಅದನ್ನೇ ಬಿಳಿ ಹಗ್ಗವನ್ನು ಏನು ಮಾಡ್ತಾನೆ, ಆ ಉದ್ದವನ್ನು ನೋಡಿ ಏನು ಮಾಡ್ತಾನಪ್ಪ ಅಂದ್ರೆ ಕಟ್ ಮಾಡಿ ಇವನಿಗೆ ಹೇಳ್ತಾನೆ. ಏನಂತ ಹೇಳ್ತಾನಪ್ಪ ಅಂದ್ರೆ, ಐ ವಿಲ್ ಗಿವ್ ದಿಸ್ ಟು ಯು ಫ್ರೀ ಆಫ್ ಕಾಸ್ಟ್. ಇದನ್ನು ನಾನು ಫ್ರೀಯಾಗಿ ಕೊಡ್ತೀನಿ, ಬಿಳಿ ಹಗ್ಗವನ್ನು. ಟೈ ಇಟ್ ಟು ದ ಡಾಗ್ ಆ್ಯಂಡ್ ಲೆಟ್ ಹಿಮ್ ಲೆಡ್ ಯು. ಇದನ್ನು ಯಾರಿಗೆ ಕಟ್ಟು? ನಾಯಿ ಕಟ್ಟು ಕೊಳ್ಳಾಗ. ಅದು ಏನು ಮಾಡುತ್ತೆ? ನಿನ್ನ ಹಾದಿಯನ್ನು, ನಿನಗೆ ಮಾರ್ಗದರ್ಶನವನ್ನು ಮಾಡುತ್ತೆ. ಅಬೌಟ್ ಇಫ್ ಹಿ ಈಸ್ ರಿಯಲಿ ಸೋ ಫಾಂಡ್ ಆಫ್ ಯು. ಫಾಂಡ್ ಅಂದರೆ ಇಷ್ಟಪಡುತ್ತೆ ನಿನ್ನನ್ನು, ಅದಕ್ಕೆ ನಿನ್ನ ಜೀವನದಲ್ಲಿ ಈ ಅಜ್ಜಿಯ ಸ್ಥಾನವನ್ನು ಅದು ತುಂಬುತ್ತೆ. ಅದಕ್ಕೋಸ್ಕರ ನೀ ಇದನ್ನು ಅದು ಕಟ್ಟು ಅಂತ ಯಾರು ಹೇಳ್ತಾರ್ರಿ? ರಿಬ್ಬನ್ ಮಾರುವ ಹೇಳ್ತಾನೆ ರೀ. ನೋಡ್ರಿ, ನಡೀತು ನೋಡ್ರಿ, ಕಟ್ಟೆ ಬಿಟ್ಟ ನೋಡ್ರಿ ಹೆಂಗೆ ಗೈಡ್ ಮಾಡ್ಲಾತ್ತದ ಅವ್ನಿಗೆ ಎಲ್ಲಿ ಬೇಕಲ್ಲಿ. ನೋಡ್ರಿ ಮುಂದೆ ಹೋಗಿ ಹೋಗಿ ರಿಚ್ ಆಗ್ತಾನೆ ರೀ ಇವ. ಓಕೆ, ದಿಸ್ ಪಿಕ್ಚರ್ ಶೋಸ್ ದಟ್ ಎವ್ರಿಥಿಂಗ್ ದ ರಿಲೇಷನ್ ಬಿಟ್ವೀನ್ ಡಾಗ್ ಆ್ಯಂಡ್ ಬ್ಲೈಂಡ್ ಮ್ಯಾನ್. ಓಕೆ, ನೆಕ್ಸ್ಟ್ 9th ಪ್ಯಾರಾಗ್ರಾಫಲ್ಲಿ ನೋಡೋಣ ಏನಾಗುತ್ತೆ ನೋಡೋಣ. ಲೈಫ್ ಫಾರ್ ದ ಡಾಗ್ ಟುಕ್ ಎ ನ್ಯೂ ಟರ್ನ್ ನೌ. ಈ ಒಂದು ನಾಯಿಯ ಜೀವನ ಹೊಸ ಒಂದು ತಿರುವನ್ನು ಪಡೆದುಕೊಳ್ತು. ಹಿ ಕೇಮ್ ಟು ಟೇಕ್ ದ ಪ್ಲೇಸ್ ಆಫ್ ದ ಓಲ್ಡ್ ವುಮೆನ್. ಈ ನಾಯಿ ಯಾಕೆ ಬಂತು? ಈ ಒಂದು ಅಜ್ಜಿಯ ಸ್ಥಾನವನ್ನು ತುಂಬಲಿಕ್ಕೆ ಬಂತು. ಹಿ ಲಾಸ್ಟ್ ಹಿಸ್ ಫ್ರೀಡಮ್ ಕಂಪ್ಲೀಟ್ಲಿ. ನಾಯಿ ತನ್ನ ಸ್ವಾತಂತ್ರ್ಯವನ್ನು ಪೂರ್ಣವಾಗಿ ಕಳೆದುಕೊಂಡಿತು. His word came to be circumscribed by the limits of the white cord which the ribbon vendor had spared. ಇದರ ಜಗತ್ತು ಇಡೀ ಸಿಟಿ ಎಲ್ಲ ಸುತ್ತಾಗ್ತಿತ್ತು. ಬಟ್ ಈಗ ಎಲ್ಲಿ ಬಂತು? ಸರ್ಕ್ಯೂಮ್ಸ್ಕ್ರೈಬ್ ಮೀನ್ಸ್ ಕವರ್ಡ್, ಮಿತಿಯಲ್ಲಿ ಬಂತು. ಈ ಹಗ್ಗ ಎಟ್ಟು ಬಿಡ್ತಾರಲ್ಲ ಅಟ್ಟೆ ಮುಂದೆ ಹೋಗ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಈ ಒಂದು ಜೀವನ ತನ್ನ ಜಗತ್ತನ್ನು, ದೊಡ್ಡದಾಗಿರ್ತಕ್ಕಂಥ ಜಗತ್ತನ್ನು ಕಳ್ಕೊಂಡು ಯಾವಾಗಲೂ ಕೂಡ ಈ ಭಿಕ್ಷುಕನ, ಕೂಡ ಮನುಷ್ಯನ ದಾರಿಯನ್ನು ತೋರಿಸಲಿಕ್ಕೆ ಕೆಲಸ ಮಾಡಲಿಕ್ಕತ್ತು. ಹಿ ಹ್ಯಾಡ್ ಟು ಫಾರ್ಗೆಟ್ ಹೋಲ್ಸೇಲ್ ಆಲ್ ಇಸ್ ಓಲ್ಡ್ ಲೈಫ್. ತನ್ನ ಹಳೆಯ ಜೀವನವನ್ನು ಮಸ್ತ ಎಲ್ಲಿ ಬೇಕಲ್ಲಿ ತಿಂದು, ಎಲ್ಲಿ ಬೇಕಲ್ಲಿ ಮಜಾ ಮಾಡಿ, ಎಲ್ಲಿ ಬೇಕಲ್ಲಿ ಮಲಗ್ತಾ ಇತ್ತು. ಅದನ್ನೆಲ್ಲ ಮರೆಯೋ ಸ್ಥಿತಿ ಬಂತು. ಆಲ್ ಈಸ್ ಓಲ್ಡ್ ಹಾಂಟ್ಸ್ ಅಂದರೆ ಏನ್ರಿ? ಫ್ರೆಂಡ್ಸ್ ಆಗಲಿ, ಆ ವಿಸಿಟ್ ಅಂಗಡಿಗಳಾಗಲಿ, ಪ್ರದೇಶಗಳಾಗಲಿ, ಸ್ಥಳಗಳಾಗಲಿ ಎಲ್ಲವನ್ನು ಮರೆಯೋ ಟೈಮ್ ಬಂತು. ಯಾಕಂದರೆ ಇವನ ಜೊತೆ ಇರಬೇಕಲ್ಲ, ನೀವು ಹೇಳ್ದಂಗೆ ಕೇಳಬೇಕಲ್ಲ.
ಹಿ ಸಿಂಪ್ಲಿ ಹ್ಯಾಡ್ ಟು ಸ್ಟೇ ಆನ್ ಫಾರ್ ಎವರ್ ಎಟ್ ದ ಎಂಡ್ ಆಫ್ ದಟ್ ಸ್ಟ್ರಿಂಗ್ ಅಂದರೆ ಹಗ್ಗ ಬಿಟ್ಟಿರ್ತಲ್ಲ ಅಟ್ಟೆ ಅದರ ಜಗತ್ತಾಯಿತು, ಅಟ್ರಾಗಿ ಇರಬೇಕಿದು. ವೆನ್ ಈ ಸಾ ದ ಅದರ್ ಡಾಗ್ಸ್, ಈ ಒಂದು ನಾಯಿ ತನ್ನ ಫ್ರೆಂಡ್ಸನ್ನು, ತನ್ನ ಇನ್ನುಳಿದ ನಾಯಿಗಳನ್ನು ನೋಡಿದಾಗ, ಫ್ರೆಂಡ್ಸನ್ನು ಮತ್ತು ಪಾಯ್ಸ್ ಅಂದರೆ ಏನ್ರಿ, ಶತ್ರುಗಳು, ಎನಿಮೀಸ್, ಅವರನ್ನು ನೋಡಿದ ಇನ್ಸ್ಟಿಕ್ಟಿವ್ಲಿ ಹಿ ಸ್ಪ್ರ್ಯಾಂಗ್ ಅಪ್, ಅವ್ರ ಜೊತೆ ಕೂಡಬೇಕು ಅಂತ ಹೇಳ್ಕಿರ ಸಹಜ. ನೋಡ್ರಿ, ನಾವು ನಮ್ಮ ಹಳೆ ಫ್ರೆಂಡ್ಸ್ ನೋಡಿದ್ರೆ ಅವ್ರ ಜೊತೆ ಮಾತಾಡ್ಸ್ಬೇಕಂತ ಹೋಗ್ತೀವಲ್ಲ, ಮಾತಾಡಿಸ್ಬೇಕು, ಅವ್ರ ಜೊತೆ ಇರಬೇಕು ಅಂತೇಳಿ ಹೋಗ್ತಾ ಇತ್ತು, ಜಿಗಿತಾ ಇತ್ತು. ಟಗ್ಗಿಂಗ್ ದ ಸ್ಟ್ರಿಂಗ್ ದಿಸ್ ಇನ್ವಿರೇಬಲಿ ಅರ್ನ್ಡ್ ಹಿಮ್ ಕಿಕ್ ಫ್ರಾಮ್ ಹಿಸ್ ಮಾಸ್ಟರ್. ಜಗ್ಗುದ್ರಾಗ ಜಾಡ್ಸ್ ಒದಿತಾ ಇದ್ದ. ನನ್ನ ಕೆಡುತ್ತಿ, ಅದನ್ನು ಹಿಡಿದ ಟಗ್ಗಿಂಗ್ ಮೀನ್ಸ್ ಇಳಿದು ಜಗ್ತಾ ಇದ್ದ. ರಾಸ್ಕಲ್ ವಾಂಟ್ ಟು ಟಂಬಲ್ ಮೀ ಡೌನ್, ನಾನು ಕೆಳಗೆ ಬೀಳಿಸ್ಬೇಕೈತಿ ಅನ್ನ, ಜಾರಿ ಕೆಡಬೇಕೈತಿ ನಾನು, ಜಂಗ್ಲಿ ಫೆಲೋ, ಮೂರ್ಖ ನನ್ನ ಮಗನೇ, ಮೂರ್ಖ ನಾಯಿ ಅಂತ ಬೈತಾ ಇದ್ದ. ಹ್ಯಾವ್ ಎ ಸೆನ್ಸ್, ಒಂದು ಸ್ವಲ್ಪ ನಿನ್ನ ಬುದ್ಧಿ ಐತನ ಅಂದ್ ನಾಯಿ ಬೈತಾ ಇದ್ದ. ಯಾರು? ಈ ಕುರುಡ ಭಿಕ್ಷುಕ. ಇನ್ ಫ್ಯೂ ಡೇಸ್ ದ ಡಾಗ್ ಲರ್ನ್ ದ ಡಿಸಿಪ್ಲೈನ್. ಇವನ ಕಡೆ ದಿನ ಹೊಡ್ಸೋಡು ಡಿಸಿಪ್ಲೈನ್, ಶಿಸ್ತು ಕಲಿತು. ಎಲ್ಲಿ ಹೋಗಬಾರ್ದು, ಬರೀ ಇವಂದು ಅಷ್ಟೇ ಜೀವನ, ಇವಂದು ಅಟ್ಟೆ ನಾನು ನೋಡ್ಕೋಬೇಕು ಅಂಥೇಳಿ ಈ ಒಂದು ಶಿಸ್ತನ್ನು ಕಲಿತು. ಹೀಸ್ ಇನ್ಸ್ಟಿಕ್ಟ್ ಮೀನ್ಸ್ ಸ್ವಭಾವ, ನೇಚರ್ ಬದಲಾಗಿಬಿಡ್ತೀರಿ. ಆ್ಯಂಡ್ ಇಂಪಲ್ಸ್, ಆ ಒಂದು ಗೆಟ್ಟು ಎಲ್ಲ ಇವನ ಕಡೆ ದಿನ ಹೊಸ್ಕೊಂಡು ಮಸ್ತ್ ಕಲಿತೀರಿ. ಅದು ಮುಂದೆ ಏನಾಗುತ್ತೋ ನೋಡೋಣ. ಹೀ ಸೀಸ್ ಟು ಟೇಕ್ ನೋಟಿಸ್ ಆಫ್ ಅದರ್ ಡಾಗ್ಸ್. ತನ್ನ ಫ್ರೆಂಡ್ಸ್ ಬರಲಿ, ಯಾರ ಬರಲಿ, ಅವ್ರು ನೋಡೋದೇ ಬಿಟ್ಬಿಡ್ತಾವ. Even if they came up and growled at his sides, ಬಂದು ನಿತ್ತು ಗುರುಗೊಟ್ಟಿ ಬಗಳ್ರು ಭಾಳ ನೋಡ್ಬಾರ್ದು, ಯಾಕಂದ್ರೆ ಒದಿತಾನೆ ಹಿಂದ. ಹಿ ಲಾಸ್ಟ್ ಹಿಸ್ ಓನ್ ಆರ್ಬಿಟ್ ಆಫ್ ಮೂಮೆಂಟ್. ತನ್ನ ಜಗತ್ತನ್ನೇ, ತನ್ನ ಒಂದು ಮೊದಲಿನ ಒಂದು ವ್ಯವಸ್ಥೆಯನ್ನು ಕಳ್ಕೊಂಡ್ಬಿಡ್ತು. ಆ್ಯಂಡ್ ಕಾಂಟ್ಯಾಕ್ಟ್ ವಿತ್ ಹಿಸ್ ಫೆಲೋ ಕ್ರಿಯೇಚರ್ಸ್, ಎಲ್ಲ ಫ್ರೆಂಡ್ಶಿಪ್ಪನ್ನು ಆ ಒಂದು ಕಳ್ಕೊಂಡೇ ಬಿಡ್ತು. ಎಲ್ಲಿ ಹೋಗೋದಿಲ್ಲ, ಇವ ಒಬ್ಬನೇ, ಇವನು ಅಷ್ಟೇ ಕರ್ಕೊಂಡು ಹೋಗೋದು ಬರೋದೇ ಇದರ ಜಗತ್ತಾಗಿ ಹೋಗ್ಬಿಡ್ತು. ನೋಡ್ರಿ ಎಷ್ಟು ಸ್ವಾರ್ಥಿ ಇದ್ದಾನೆ, ಎಷ್ಟು ಹೆಲ್ಪ್ ಮಾಡ್ಲಾಕದ. ಇನ್ನ ನೋಡ್ರಿ ನೀವು ಮುಂದೆ ಬಿಚ್ಚಿದ್ದವ ರಿಚ್ ಆಗ್ತಾನೆ ಇವ. ನೆಕ್ಸ್ಟ್ 10th ಪ್ಯಾರಾಗ್ರಾಫ್ ನೋಡೋಣ. ಟು ದ ಎಕ್ಸ್ಟೆಂಟ್ ಆಫ್ ದಿಸ್ ಲಾಸ್ ಇಸ್ ಮಾಸ್ಟರ್ ಗೇನ್. ಇದು ಎಲ್ಲ ಫ್ರೆಂಡ್ಸನ್ನು ಕಳ್ಕೋತು, ಬಟ್ ಇಲ್ಲಿ ಗಳಿಸ್ಲಿಕ್ಕೆ ಚಾಲು ಮಾಡ್ತಾನ ಮಾಸ್ಟರ್. ಈ ಒಂದು ನಾಯಿ ಮಾಸ್ಟರ್ ಯಾರ್ರಿ? ಕೂಡ ನನ್ನ ಮಗ. He moved about as he had never moved in his life. ಇವ ಎಲ್ಲಿ ಬರೀ ಅಲ್ಲಿ ಮಾರ್ಕೆಟ್ನಾಗ ಅಟ್ಟೆ ಕುಂದಿರ್ತಾ ಇದ್ದ. ಅದು ಬಿಟ್ಟು ಈ ನಾಯಿನ ಎಲ್ಲ ಕಡೆ ತಿರುಗಾಡಿಸ್ಲಕತ್ತ. ಆಲ್ ಡೇ ಹಿ ವಾಸ್ ಆನ್ ಹಿಸ್ ಲೆಗ್ಸ್. ಇವನು ಕೂಡ ಆ ನಾಯಿ ನಡೀತಾ ಇದ್ದ, ನಾಯಿನೂ ಕೂಡ ಹೊಟ್ಟೆ ಕುಂದ್ರು ಬಿಡ್ತೀರಿ, ಎಲ್ಲ ಕಡೆ ತಿರುಗಾಡ ಬರ್ತಾ ಇದ್ದ. ಲೆಡ್ ಬೈ ದ ಡಾಗ್. ಈ ಒಂದು ಮಾರ್ಗದರ್ಶನ ಕರ್ಕೊಂಡು ಯಾರು ಹೋಗ್ತಾ ಇತ್ತು? ನಾಯಿ ಕರ್ಕೊಂಡು ಹೋಗ್ತಿತ್ತು. With the staff in one hand and the dog led in the other. ಇನ್ಕ ಪಿಕ್ಚರ್ ನೋಡ್ರಲ್ಲ, ಒಂದು ಕೈಯಾಗ ಅದರ ಹಗ್ಗ, ಇನ್ನೊಂದು ಕೈಯಾಗ ಸ್ಟಿಕ್, ಕೋಲು ಇತ್ತು. ಈ ರೀತಿ ಇವ್ರ ಜೀವನ ನಡೀತು. ಹಿ ಮೂವ್ಡ್ ಔಟ್ ಆಫ್ ಹಿಸ್ ಹೋಮ್. ತನ್ನ ಮನೆಯನ್ನು ಬಿಟ್ಟು ಮುಂಜಾನೆ ಎದ್ದು ಬರ್ತಾ ಇದ್ದ. ಆ ಕಾರ್ನರ್ ಇನ್ ದ ಚೌಲ್ಟ್ರಿ ವರಾಂಡ ಇನ್ ಫ್ಯೂ ಡೇಸ್ ಆಫ್ ದ ಯಾರ್ಡ್ಸ್ ಆಫ್ ದ ಮಾರ್ಕೆಟ್. ಈ ಒಂದು ಅತ್ಯಂತ ಒಂದು ಸಮೀಪ, ಫ್ಯೂ ಕೆಲವೇ ಒಂದು ನಿಯರೆಸ್ಟ್ ಇರ್ತಕ್ಕಂಥ ಚೌಲ್ಟ್ರಿ ವರಾಂಡ ಅಂದರೆ ಛತ್ರ. ಈ ಛತ್ರದ ಒಂದು ಅಂಗಳದಲ್ಲಿ ಸಮೀಪದಲ್ಲಿ ಇರ್ತಕ್ಕಂಥ ಇವನ ಮನೆ ಇತ್ತು. ಹಿ ಹ್ಯಾಡ್ ಮೂಡ್ ಇನ್ ದೇರ್ ಆಫ್ಟರ್ ದ ಓಲ್ಡ್ ವುಮೆನ್ಸ್ ಡೆತ್. ಅಲ್ಲಿದ್ದು ಬಿಟ್ಟು ಏನು ಮಾಡೋದಪ್ಪ ಅಂತಂದ್ರೆ, ಆ ಅಜ್ಜಿ ಸಾಯನ ಅಲ್ಲಿದ್ದು ಬಿಟ್ಟು ಬೇರೆ ಕಡೆ ತನ್ನ ಜೀವನವನ್ನು ಪ್ರಾರಂಭಿಸ್ತಾನೆ. ಹಿ ಸ್ಟಾರ್ಟೆಡ್ ಔಟ್ ಅರ್ಲಿ ಇನ್ ದ ಡೇ. ಮುಂಜಾನೆ 10ಕ್ಕೆ ಭಿಕ್ಷೆ ಬಿಡ್ಲಕ್ಕೆ ಹೋಗೋ, ಮುಂಜಾನೆ 6ಕ್ಕೆ ಹೊಂಟು ಬಿಟ್ಟಿವ. ಯಾಕಂದ್ರೆ ಜಾಸ್ತಿ ಗಳಿಸ್ಬೋದು. 4 ತಾಸು ಸಿಕ್ತಂದ್ರೆ ಒಂದು 400 ರೂಪಾಯಿ ಬರ್ತಾವಲ್ಲ ಅಂತೇಳಿ ಜಲ್ದಿನೂ ಚಾಲು ಮಾಡೋದು ಭಿಕ್ಷೆ ಬಿಡೋ ಕೆಲಸ. ಹಿ ಫೌಂಡ್ ದ್ಯಾಟ್ ಹಿ ಕುಡ್ ಟ್ರಾವೆಲ್ ಹಿಸ್ ಇನ್ಕಮ್ ಬೈ ಮೂವಿಂಗ್ ಅಬೌಟ್ ಇನ್ಸ್ಟೆಡ್ ಆಫ್ ಸ್ಟೇಯಿಂಗ್ ಇನ್ ಒನ್ ಪ್ಲೇಸ್. ಈಗ ಒಂದೇ ಪ್ಲೇಸ್ನಾಗ ಕೂತ್ರೆ ವ್ಯಾಪಾರ ಆಗಂಗಿಲ್ಲ, ಭಿಕ್ಷೆನೂ ಬರೋಂಗಿಲ್ಲ. ಹಂಗೆ ಎಲ್ಲ ಕಡೆ ತಿರುಗಾಡೋನು. ಬರೀ ಈ 500 ರೂಪಾಯಿ ಬರ್ತಿದ್ರೆ 2-3 ಸಾವಿರ ರೂಪಾಯಿ ಇನ್ಕಮ್ ನಾವು ಜಾಸ್ತಿ ಮಾಡೋಣ ಅಂತ ಹೇಳ್ಕರಿಂದ ಎಲ್ಲ ಪ್ಲೇಸಿಗೆ ಅಡ್ಡಾಡ್ಲಕ್ಕೆ ಚಾಲು ಮಾಡ್ದ. 3 ಪಟ್ಟು ಹೆಚ್ಚು ಮಾಡ್ಬೇಕು ಅವಂದ ಗಳಿಸೋದನ್ನು, ಭಿಕ್ಷೆ ಬೇಡೋದನ್ನು. ಹಿ ಮೂವ್ ಡೌನ್ ದ ಚೌಲ್ಟ್ರಿ ಸ್ಟ್ರೀಟ್ಸ್. ಆ ಒಂದು ಚೌಲ್ಟ್ರಿ ಛತ್ರ, ಅನ್ನ ಛತ್ರದ ಕೆಳಗಿನ ಹಾದಿಯನ್ನು ಹಿಡಿದು ಹೊಂಟ್ಬಿಟ್ಟ. ಆ್ಯಂಡ್ ವೆರೆವರ್ ಹಿ ಹರ್ಡ್ ದ ಪೀಪಲ್ ವಾಯ್ಸಸ್. ಎಲ್ಲೆಲ್ಲಿ ಜನರ ಒಂದು ಧ್ವನಿ ಕೇಳ್ತದನೋ ಅಲ್ಲಿ ನಿಂದಿರ್ತಾ ಇದ್ದ. ಹಿ ಸ್ಟಾಪ್ಡ್
ಆ್ಯಂಡ್ ಹೆಲ್ಡ್ ಔಟ್ ಇಸ್ ಹ್ಯಾಂಡ್ಸ್ ಫಾರ್ ಆರ್ಮ್ಸ್. ಭಿಕ್ಷೆ ಹಾಕ್ರಿ ಅಂತೇಳಿ ಕೈ ಒಡ್ತಾ ಇದ್ದ. ಅವ್ರು ಭಿಕ್ಷೆ ಹಾಕ್ತಾರೆ, ಪಾಪ ನಾಯಿ ಇವನು ಜೀವನ ನಡೆಸ್ಲಾಕತ್ತಂದ ಅಂತೇಳಿ ಇವನ ಮೇಲೆ ಜಾಸ್ತಿ ಕರುಣೆ, ಪ್ರೀತಿ, ಉತ್ಸಾಹ, ಲವ್ ಆಗಿ ಇವನಿಗೆ ಜಾಸ್ತಿನೇ ದುಡ್ಡು ಕೊಡ್ಲಿಕ್ಕೆ ಚಾಲು ಮಾಡಿದ್ರು. ಈ ಜನರ ಗುಂಪು ಕಡೆ ಹೊಂಟ, ಮುಂದೆ ಅಂಗಡಿಗಳಿಗೆ ಹೊಂಟ, ಶಾಪ್ಸ್ ಮುಂದೆ ಎಲ್ಲ ಶಾಲೆಗಳು ಹೊಂಟ, ಹುಡುಗರು ಕೊಡ್ಲಾಕತ್ರು, ಸ್ಟಾಫ್ದವ್ರು ಕೊಡ್ಲಾಕತ್ರು, ಮುಂದೆ ಹಾಸ್ಪಿಟಲ್ಸ್ ಡಾಕ್ಟರ್ಸ್ ಕೊಡ್ಲಾಕತ್ರು, ಪೇಷಂಟ್ ಕೊಡ್ಲಾಕತ್ರು, ಅಲ್ಲಿ ಬಂದವ್ರು ಕೊಡ್ಲಾಕತ್ರು ನೋಡ್ಲಕ್ಕ, ಹೋಟೆಲ್ಗಳ ಮುಂದೆ ಹೊಂಟ, ಎಲ್ಲಿ ಬೇಕು ಎಲ್ಲ ಕಡೆ ಹೊಂಟ. ಈ ಲೆಫ್ಟ್ ನಥಿಂಗ್ ಔಟ್. ಆ ಸಿಟಿಯಲ್ಲಿರ್ತಕ್ಕಂಥ ಯಾವ ಪ್ಲೇಸನ್ನು ಕೂಡ ಇವ ಬಿಡಲೇ ಇಲ್ಲ. He gave a tug when he wanted the dog to stop and shouted like a bullock driver. ಯಾವಾಗ ಅದನ್ನು ನಾನು ನಿಂದ್ರಿಸ್ಬೇಕು ಅನಿಸ್ತಿತ್ತು ಅವಾಗ ಹಗ್ಗ ಹಿಡಿದು ಎಳಿತಾ ಇದ್ದ. ಹಂಗೆ ಈ ಒಂದು ಎತ್ತಿನ ಗಾಡಿ ಡ್ರೈವರ್ ಮುಗುದಾನಿ ಹಗ್ಗ ಹಿಡಿದು ಜಗ್ತಾನಲ್ಲ ಹಂಗೆ ಚೀರಿ ಹಿಡಿತಾ ಇದ್ದ. ವೆನ್ he wanted him to move on, ಯಾವಾಗ ಬೇಕಲ್ಲ ಅದನ್ನು ಅವಾಗ ಲೂಸ್ ಬಿಡ್ತಾ ಇದ್ದ. ಈ ಎತ್ತಿನ ಗಾಡಿ ಎತ್ತನ್ನು ಹೊಡಿತಾರಲ್ಲ ಹಂಗೆ ಇವನು ಎತ್ತಿನ ಗಾಡಿ ನಾಯಿನೇ ಆಯಿತು. The dog protected his feet from the going into pits. ಇವನನ್ನು ತಗ್ಗಿನಲ್ಲಿ ಯಾವುದೋ ತಗ್ಗಾಗಲಿ ಖದ್ದೆ ಆಗಲಿ ಆ ಒಂದು ಅಲ್ಲಿ ಕಾಲು ಬೀಳ್ತಾನೆ ಅಂತ ಯಾಕಂದ್ರೆ ಅವನನ್ನು ಕಾಪಾಡ್ತಾ ಇತ್ತು. ನೋಡ್ರಿ ಎಷ್ಟು ಒಳ್ಳೇದದ ನಾಯಿ. ಅದಕ್ಕೆ ದ ಮೋಸ್ಟ್ ಲಾಯಲ್ ಎನಿಮಲ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಮನುಷ್ಯ ಹಂಗಲ್ಲ, ಕೆಲಸ ಇದ್ದಾಗ ಒಂದ, ಕೆಲಸ ಇರಲ್ದಾಗ ಒಂದ. ಆರ್ ಸ್ಟಂಪಿಂಗ್ ಅಗೇನ್ಸ್ಟ್ ಸ್ಟೆಪ್ಸ್ ಆರ್ ಸ್ಟೋನ್ಸ್, ಯಾವುದೇ ಒಂದು ಕಲ್ಲುಗಳಾಗಲಿ ಉಸುಕಾಗಲಿ ಅದರಿಂದ ಎಲ್ಲವನ್ನು ಕಾಪಾಡ್ತಾ ಇತ್ತು ಅವನನ್ನು, ಎಲ್ಲಿ ಬೀಳಬಾರ್ದು ಇವ. ಆ್ಯಂಡ್ ಟುಕ್ ಹಿಮ್ ಅಪ್ ಇಂಚ್ ಬೈ ಇಂಚ್ ಆನ್ ಸೇಫ್ ಗ್ರೌಂಡ್ ಆ್ಯಂಡ್ ಸ್ಟೆಪ್ಸ್, ಎಲ್ಲಿ ಸೇಫ್ ಇರ್ತದೆ ಎಲ್ಲಿ ಸ್ಮೂತ್ ಇರ್ತದೆ ಅಂಥ ಒಂದು ಏನಪ್ಪ ಅಂತಂದ್ರೆ ಆ ಗ್ರೌಂಡಲ್ಲಿ ರೋಡಲ್ಲಿ ತನ್ನ ಅವನ ಸ್ಟೆಪ್ಗಳನ್ನು ಅತ್ಯಂತ ಸೇಫಾಗಿ ಚೆನ್ನಾಗಿ ಕಾಳಜಿಪೂರ್ವಕವಾಗಿ ಕರ್ಕೊಂಡು ಹೋಗ್ತಾ ಇತ್ತು. ಫಾರ್ ದಿಸ್ ಸೈಡ್ ಪೀಪಲ್ ಗೇವ್ ಕಾಯಿನ್ಸ್. ಇದನ್ನು ನೋಡಿ ಪಾಪ ನಾಯಿ ಇವನು ಜೀವನ ನಡೆಸ್ಲಾಕತ್ತ ಜನ ಏನು ಮಾಡಿದ್ರು, ಸಿಕ್ಕಾಪಟ್ಟೆ ದುಡ್ಡು ಕೊಡ್ಲಿಕ್ಕೆ ಚಾಲು ಮಾಡಿದ್ರು. ಆ್ಯಂಡ್ ಹೆಲ್ಪ್ ಹಿಮ್, ಇವನಿಗೆ ಸಹಾಯ ಮಾಡ್ಲಿಕ್ಕತ್ರು. ಚಿಲ್ಡ್ರನ್ ಗ್ಯಾದರ್ಡ್ ರೌಂಡ್ ಹಿಮ್, ಮಕ್ಕಳು ಶಾಲೆ ಮಕ್ಕಳು ಅವನ ಸುತ್ತಮುತ್ತ ಬಂದು ಎಲ್ಲರೂ ಕಲೆಕ್ಟ್ ಮಾಡಿದ ದುಡ್ಡು ಕೊಡ್ತಾ ಇದ್ರು. ಆ್ಯಂಡ್ ಗೇವ್ ಹಿಮ್ ಥಿಂಗ್ಸ್ ಟು ಈಟ್, ಏನೇನು ಅವು ಟಿಫಿನ್ ತಂದಿರ್ತಾವಲ್ರಿ, ಊಟದ ಲಂಚ್ ಬಾಕ್ಸ್ ಇರ್ತಾವಲ್ಲ ಅವಂಗೆಲ್ಲ ತಿಲ್ಲ ಕೊಡ್ಲಾಕತ್ರು. ಸಿಕ್ಕಂಗೆ ತಿಂದು ಫುಲ್ ಫಿಟ್ ದಮ್ ಹಾಲಾಕತ್ತ. A dog is essentially an active creature who punctuates his hectic rounds with well-defined periods of rest. A dog is essentially ಅಂದರೆ ಮೂಲಭೂತವಾಗಿ ಕಂಪಲ್ಸರಿ ಏನಾಯಿತು ಆ್ಯಕ್ಟಿವ್ ಕ್ರಿಯೇಚರ್ ಅಂದ್ರೆ ಇವನು ಒಟ್ಟು ಯಾವಾಗ ಚಾಲು ಮಾಡಬೇಕು ಯಾವಾಗ ಮುಗಿಸು ಚಂತನ. ಈ ಒಂದು ಪಂಕ್ಚುವೇಟ್ಸ್ ಅಂದರೆ ಒಂದು ಪ್ರಜ್ಞೆ, ಸಮಯ ಪ್ರಜ್ಞೆಯನ್ನು, ಹೆಕ್ಟಿಕ್ ರೌಂಡ್ಸ್ ಒಟ್ಟೆ ರೆಸ್ಟ್ ಇಲ್ಲ, ಒಟ್ಟು ತಿರುಗಾಡೋದು ಈ ರೀತಿ ಕಲಿತು. ವಿತ್ ವೆಲ್ ಡಿಫೈನ್ಡ್ ಪೀರಿಯಡ್ಸ್ ಆಫ್ ರೆಸ್ಟ್, ಎಲ್ಲಿ ರೆಸ್ಟೇ ಇಲ್ಲ. ಬಟ್ ನೌ ದಿಸ್ ಡಾಗ್ ಹ್ಯಾನ್ಸ್ ಫೋರ್ತ್ ಟು ಬಿ ನೌನ್ ಆ್ಯಸ್ ಟೈಗರ್. ಈ ಒಂದು ಮನುಷ್ಯನ ನಾಯಿ ಅಲ್ರಿ ಟೈಗರ್ ಹಂಗೆ ಕೆಲಸ ಮಾಡ್ಲಕತ್ತು. ಹ್ಯಾಡ್ ಲಾಸ್ಟ್ ಆಲ್ ರೆಸ್ಟ್, ಎಲ್ಲ ಒಂದು ರೆಸ್ಟನ್ನು ಕಳ್ಕೊಂಬಿಡ್ತು. ಹಿ ಹ್ಯಾಡ್ ರೆಸ್ಟ್ ಒನ್ಲಿ ವೆನ್ ದ ಓಲ್ಡ್ ಮ್ಯಾನ್ ಸಾಟ್ ಡೌನ್ ಸಮ್ವೇರ್. ಇದಕ್ಕೆ ರೆಸ್ಟ್ ವಿಶ್ರಾಂತಿ ಯಾವಾಗ ಸಿಗ್ತಿತ್ತಪ್ಪ ಅಂದ್ರೆ ಇವ ಎಲ್ರಿ ತನ್ನ ಕಾಲು ನುಸ್ಲತ್ತ ಕುಂದಿರ್ತಾನಲ್ರಿ ಅವಾಗ ಇದು ರೆಸ್ಟ್ ಮಾಡಬೇಕು. ಎಟ್ ನೈಟ್ಸ್ ದ ಓಲ್ಡ್ ಮ್ಯಾನ್ ಸ್ಲೆಪ್ಟ್ ವಿತ್ ದ ಕಾರ್ಡ್ ಟರ್ನ್ ಅರೌಂಡ್ ಹಿಸ್ ಫಿಂಗರ್. ತನ್ನ ಬೆಳಗೈ ಕಟ್ಕೊಂಡೇ ಮಕ್ಕೋತಾ ಇದ್ದ. ಯಾಕಂದ್ರೆ ಓಡ್ ಹೋಯ್ತಂದ್ರೆ ರಾತ್ರಿ ಮತ್ತು ಮುಂಜಾನೆ ನನ್ನ ಜೀವನ ಹೆಂಗೆ ಗತ್ತಾಗ ಅದನ್ನು ತನ್ನ ಬೆಳಿಗ್ಗೆ ಹಗ್ಗ ಕಟ್ಕೊಂಡೇ ಮಕ್ಕೋತಾ ಇದ್ರಿ. ಐ ಕಾಂಟ್ ಟೇಕ್ ಚಾನ್ಸಸ್ ವಿತ್ ಯು ಹೀ ಸೇ. ನಿನ್ನ ಬಿಟ್ಟರೆ ನನಗೇನಿಲ್ಲ, ಜೀವನ ಇಲ್ಲ, ನಿನ್ನಿಂದನೇ ಸಿಕ್ಕಾಪಟ್ಟಿ ದುಡ್ಡು ಗಳಿಸ್ಲಾತಿನ್ನ ಈಗ ಅಂತ ಹೇಳ. ಅ ಗ್ರೇಟ್ ಡಿಸೈರ್ ಟು ಅರ್ನ್ ಮೋರ್ ಮನಿ ದ್ಯಾನ್ ಎವರ್ ಬಿಫೋರ್ ಸೀಸ್ಡ್ ಹಿಸ್ ಮಾಸ್ಟರ್. ಈ ಒಂದು ನಾಯಿಯಿಂದ ಬಹಳಷ್ಟು ದುಡ್ಡನ್ನು ಗಳಿಸ್ಲಿಕ್ಕೆ ಪ್ರಾರಂಭ ಮಾಡ್ದ. ಸೊ ದ್ಯಾಟ್ ಹಿ ಫೆಲ್ಟ್ ಎನಿ ರೆಸ್ಟಿಂಗ್ ಎ ವೇಸ್ಟ್ ಆಫ್ ಅಪಾರ್ಚುನಿಟಿ. ನಾ ಕೂತ್ರೆ ಮಲಗಿದ್ರೆ ಲೇಟ್ ಮಾಡಿದ್ರೆ ದುಡ್ಡು ಕಡಿಮೆ ಸಿಗ್ತಾವ, ನಾವು ರೆಸ್ಟ್ ಮಾಡಬಾರ್ದು ಅಂತ ಹೇಳ್ಕೊಂಡು ಈ ಅವಕಾಶ ಉಪಯೋಗಿಸ್ಬೇಕು, ವೇಸ್ಟ್ ಮಾಡಬಾರ್ದು ಅಂತ ವಿಚಾರ ಮಾಡಕತ್ತ. ಆ್ಯಂಡ್ ದ ಡಾಗ್ ಹ್ಯಾಡ್ ಎಟ್ ಟು ಬಿ ಕಂಟಿನ್ಯೂಸ್ಲಿ ಆನ್ ಹಿಸ್ ಫೀಟ್. ನಾಯಿನೂ ಕೂಡ ಕಂಟಿನ್ಯೂಸ್ ಆಗಿ ಅವು ಎಲ್ಲಿ ಹೇಳ್ತಾನಲ್ಲ ಅಲ್ಲಿ ಕರ್ಕೊಂಡು ಹೊರತು. ಸಮ್ಟೈಮ್ಸ್ ಹಿಸ್ ಲೆಗ್ಸ್ ರಿಫ್ಯೂಸ್ ಟು ಮೂವ್. ಕಾಲು ನೋಯ್ದಾಗ ತಿರುಗಾಡಿ ಕಾಲು ನೋಯ್ತಾ ಇತ್ತು, ಕಾಲು ಎತ್ತಲಿಕ್ಕೆ ತ್ರಾಸ ಆಗ್ತಾ ಇತ್ತು. ಆ ಟೈಮಲ್ಲಿ ಏನು ಮಾಡ್ತಿದ್ದ ನೋಡ್ರಿ. ಬಟ್ ಇಫ್ ಹಿ ಸ್ಲೋಡ್ ಡೌನ್ ಈವನ್ ಸ್ಲೈಟ್ಲಿ ಹಿಸ್ ಮಾಸ್ಟರ್ ಗೋಡೆಡ್ ಹಿಮ್ ಆನ್ ಫಿಯರ್ಸ್ಲಿ ವಿತ್ ಹಿಸ್ ಸ್ಟಾಪ್. ಆ ಬಡಿಗೆಯಿಂದ ತಿವಿತಾ ಇದ್ದ, ಕೋಲ್ನಿಂದ ತಿವಿತಾ ಇದ್ದ.
ಹೊಡಿತಾ ಇದ್ದ ಅತ್ಯಂತ ಕ್ರೂರವಾಗಿ. ನೋಡ್ರಿ ಎಷ್ಟು ಕೆಟ್ಟಿದ್ದಾನೆ. ಅದರಿಂದ ಇವನ ಜೀವನ ನಡೀತಾ ಇದೆ, ಬಟ್ ಅದನ್ನು ಭಾಳಷ್ಟು ಕ್ರೂರವಾಗಿ ಟ್ರೀಟ್ ಮಾಡ್ತಾ ಇದ್ದಾನೆ. ದ ಡಾಗ್ ವೈನ್ಸ್ ಆ್ಯಂಡ್ ಗ್ರೋಂಡ್ ಅಂಡರ್ ಇಸ್ ಥರ್ಸ್ಟ್. ಭಾಳಷ್ಟು ನರಳ್ತಾ ಇತ್ತು, ಒದ್ದಾಡ್ತಾ ಇತ್ತು, ಹಸಿವಾಗ್ತಿತ್ತು, ಬಾಯಾರಿಕೆ ಆಗ್ತಾಯಿತ್ತು. ಅದಕ್ಕೆ ಊಟನೇ ಊಟ ಮಾಡ್ರೆ ಮತ್ತೆ ಲೇಟ್ ಆಗ್ತದೆ, ಮತ್ತೊಂದು 100-200 ರೂಪಾಯಿ ಭಿಕ್ಷೆ ಕಡಿಮೆ ಆಗ್ತದೆ. ಡೋಂಟ್ ವೈನ್, ನೀ ಏನೋ ಬೇಡ, ಸುಮ್ಮ ಕುಂದ್ರಬೇಡ, ಇವ್ರು ರಾಸ್ಕಲ್ ಅಯೋಗ್ಯ. ಡೋಂಟ್ ಐ ಗಿವ್ ಯು ಫುಡ್, ನಾನು ನಿನಗೆ ಊಟನೇ ಕೊಡಂಗಿಲ್ಲ ನೋಡಿ. ನೀ ಎಲ್ಲರೇ ಚಂದಂಗೆ ತಿರುಗಾಡ್ಲಿಕ್ಕೆ ನನ್ನ ಕರ್ಕೊಂಡು ಹೋಗ್ಲಿಕ್ಕಂದ್ರೆ ಯು ವಾಂಟ್ ಟು ಲೋಪ್ ಡು ಯು, ನೀವು ಮೊದಲು ಫಸ್ಟ್ ಕ್ಲಾಸ್ ಸುತ್ತಾಕ್ಬೇಕು. ಸೋರ್ ದ ಬ್ಲೈಂಡ್ ಮ್ಯಾನ್, ಬೈತಾನೆ. ಸೋರ್ ಅಂದರೆ ಸ್ಕೋಲ್ಡ್, ಬೈಯು. ದ ಡಾಗ್ ಲಂಬರ್ಡ್ ಅಪ್ ಆ್ಯಂಡ್ ಡೌನ್ ಆ್ಯಂಡ್ ರೌಂಡ್, ಮ್ಯಾಗ ತೆಳಗ, ಮ್ಯಾಲಿನ ಹಾದಿ ಕೆಳಗಿನ ಹಾದಿ. ಲಂಬರ್ಡ್ ಮೀನ್ಸ್ ವಾಕ್. ಎಲ್ಲಿ ರೌಂಡ್ ಇಡೀ ಸಿಟಿ 4-5 ಸಲ ಎಲ್ಲ ಏರಿಯಾ ಸುತ್ತಾಗ್ತಿತ್ತು. ಮಾರ್ಕೆಟ್ ಪ್ಲೇಸು. ಆನ್ ಸ್ಲೋ ಸ್ಟೆಪ್ಸ್ ಟೈಡ್ ಡೌನ್ ಟು ದ ಬ್ಲೈಂಡ್ ಟಿರಾಂಟ್ ಅಂದರೆ ಕ್ರೂರ ನನ್ನ ಮಗ, ಕ್ರೂರ ನನ್ನ ಮಗ. ಭಾಳಷ್ಟು ಅದನ್ನು ಕ್ರೂರವಾಗಿ ನಡೆಸ್ಕೊಳ್ಳಿಕ್ಕತ್ತ. ಇದನ್ನು ನಾವು ನೋಡಿ ನಮಗೆ ಏನು ಅನಿಸುತ್ತಾ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಡಿಯರ್ ಇಂಗ್ಲೀಷ್ ಲರ್ನರ್ಸ್, ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಲಾಂಗ್ ಆಫ್ಟರ್ ಟ್ರಾಫಿಕ್ ಆಟ್ ದ ಮಾರ್ಕೆಟ್ ಸೀಸ್ಡ್ ಯು ಕುಡ್ ಹಿಯರ್ ದ ನೈಟ್ ಸ್ಟಾಬ್ಡ್ ಬೈ ದ ಫಾರ್. ಎಲ್ಲಿ ಬೇಕಾ ಅಲ್ಲಿ ಮಾರ್ಕೆಟು, ಟ್ರಾಫಿಕ್ ಏರಿಯಾ, ಅಲ್ಲಿ ಕೂಡ ಭಿಕ್ಷೆ ಅಂದರೆ ಟ್ರಾಫಿಕ್ ನಿಂತಿರ್ತಾರೆ, ಅಲ್ಲಿ ಭಿಕ್ಷೆ ಬೇಡ. ಈ ನಾಯಿ ಇವ್ನ ಜೀವನ ನಡೆಸ್ಲಾಕತ್ತದ ಅಂತ ಹೇಗಿರಿಂದ ಏನು ಮಾಡಿದ್ರು ಎಲ್ಲರೂ ಇವನ ಮೇಲೆ ಕರುಣೆ ದಯ ಬಂದ ಇನ್ನಟ್ ಭಿಕ್ಷೆಯನ್ನು ಜಾಸ್ತಿ ಹಾಕ್ಲಿಕ್ಕತ್ರು. ಆಫ್ ವೇಲ್ ಆಫ್ ದ ಟೈರ್ಡ್ ಡಾಗ್. ವೇಲ್ ಅಂದರೆ ಮರಗು. ನಾಯಿ ದನಿದು ನೋವು ಮರಗ್ತಾ ಇತ್ತು, ಇಡ್ತಾ ಇತ್ತು. ಇಟ್ ಲಾಸ್ಟ್ ಇಟ್ಸ್ ಒರಿಜಿನಲ್ ಅಪಿಯರೆನ್ಸ್. ಚಿಕನ ದಮ್ ಇದ್ದದ್ದು ಸ್ವರಿಗೆ ಸಾಯಲಕ್ಕಾಯ್ತು ನಾಯಿ. ತನ್ನ ಮೊದಲು ಇರ್ತಕ್ಕಂಥ ನೋಟವನ್ನು, ಒಂದು ದೇಹವನ್ನು ಕಳ್ಕೊಂತು. ಆ್ಯಸ್ ಮಂತ್ಸ್ ರಾಲ್ಡ್ ಆನ್, ತಿಂಗಳುಗಳು ಕಳೆದು ಹೋದು. ಬೋನ್ ಸ್ಟಕ್ ಅಫ್ ಆಟ್ ಇಸ್ ಹಾಂಚಸ್, ಎಲ್ಲ ಎಲುಗಳೇ ಕಾಣ್ಲಕತ್ತು. ಸೊಂಟ ಒಳಗೆ ಹೋಯ್ತು, ಬಾಗ್ತು. ಆ್ಯಂಡ್ ರಿಬ್ಸ್, ಪಕ್ಕೆಲುಗಳು. ರಿಬ್ಸ್ ಅಂದ್ರೆ ಏನು? ಪಕ್ಕೆಲುಬುಗಳು, ಸೈಡ್ ಇರ್ತಕ್ಕಂಥ ಎಲುಬುಗಳು ಹೊರಗೆ ಕಾಣ್ಲಕತ್ತು. ವೇರ್ ರಿಲೀವ್ಡ್ ಥ್ರೂ ಈಸ್ ಫೇಡಿಂಗ್ ಕೋಟ್, ಎಲ್ಲ ಹೊರಗನೆ ಕಾಣ್ಲಕತ್ತು. ಅಷ್ಟು ಸೊರಗಿ ಬಿಡ್ತು ನಾಯಿ. ಮುಂದೆ ಏನಾಗ್ತ ನೋಡೋಣ. ದ ರಿಬ್ಬನ್ಸ್ ಎಲ್ಲ, ಈ ರಿಬ್ಬನ್ನನ್ನು ಮಾರುವವ ಏನು ಮಾಡ್ತಾನೆ ನೋಡೋಣ್ರಿ. ಆ್ಯಂಡ್ ದ ನೋವೆಲ್ ವೆಂಡರ್ ಆ್ಯಂಡ್ ದ ಪರ್ಫ್ಯೂಮ್ ಮಾರ್, ಈ 3 ಜನ, ಒಬ್ಬ ರಿಬ್ಬನ್ಸ್ ಎಲ್ಲವ, ಒಬ್ಬ ಬುಕ್ಸ್ಗಳನ್ನು ಮಾರವ, ಇನ್ನೊಬ್ಬ ಪರ್ಫ್ಯೂಮ್ ಮಾರವ. ಒನ್ ಈವ್ನಿಂಗ್, ಒಂದು ಸಾಯಂಕಾಲ ಏನು ಮಾಡ್ತಾರಪ್ಪ ಅಂದರೆ, ವೆನ್ ಬಿಸ್ನೆಸ್ ವಾಸ್ ಲ್ಯಾಕ್, ಅವ್ರ ಬಿಸ್ನೆಸ್ ಕಡಿಮೆ ಇದ್ದಾಗ, ಗಿರೇಕ್ ಇರಲ್ದಾಗ, ಕಸ್ಟಮರ್ ಇರದೇ ಇದ್ದಾಗ. ಆ್ಯಂಡ್ ಹೆಲ್ಡ್ ಎ ಕಾನ್ಫಿಡೆನ್ಸ್ ಅಮಂಗ್ ದೆಮ್ಸೆಲ್ವ್ಸ್, ತಮಗೆ ತಾವೇ ಡಿಸ್ಕಸ್ ಮಾಡ್ತಾರೆ, ನಾವು ತಪ್ಪು ಮಾಡ್ತೀವಿ, ಈ ರಾಸ್ಕಲ್ ನನ್ನ ಮಗನಿಗೆ ಆ ನಾಯಿನ ಕೂಡಿಸ್ಬಾರ್ದಾಗಿತ್ತು, ನೋಡೋದಕ್ಕೆ ಊಟನೂ ಹಾಕಲ್ಲ, ಒದಿತಾನ, ಕ್ರೂರವಾಗಿ ಟ್ರೀಟ್ ಮಾಡಾಕತ್ತಾನ. ಇಟ್ ರೆಂಡ್ಸ್ ಮೈ ಹಾರ್ಟ್, ಇದನ್ನು ನನ್ನ ಕಣ್ಣಿಂದ ನೋಡಿದರೆ ನನ್ನ ಹೃದಯವನ್ನೇ ಹಿಚಿಕದಂಗೆ ಆಗ್ತದ. ಟು ಸಿ ದ್ಯಾಟ್ ಫುವರ್ ಡಾಗ್ಸ್ ಲಿವಿಂಗ್, ಈ ಒಂದು ನಾಯಿಯ ನಾಯಿ ಗುಲಾಮಗಿರಿ, ಅಷ್ಟು ಗುಲಾಮನ ಆಗಿಬಿಟ್ಟದ ಅವಂದ. ಭಾಳ ಕೆಟ್ಟ ಇದೆ ನಾಯಿದು. ಕಾಂಟ್ ವಿ ಡೂ ಸಮಥಿಂಗ್, ನಾವೇನಾದರೂ ಮಾಡೋಣ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲೇನೋ ಅಂತ ಕೇಳ್ತಾನೆ. ದ ರಿಬ್ಬನ್ಸ್ ಎಲ್ಲರೂ ಹೇಳ್ತಾನೆ ರೀ. ಅವಾಗ ದ್ಯಾಟ್ ರಾಸ್ಕಲ್ ಹ್ಯಾಸ್ ಸ್ಟಾರ್ಟೆಡ್ ಲೆಂಡಿಂಗ್ ಮನಿ ಫಾರ್ ಇಂಟ್ರೆಸ್ಟ್, ಇವತ್ತು ಸಿಕ್ಕಾಪಟ್ಟೆ ದುಡ್ಡು ಮಾಡಿ ಇವತ್ತು ಆ ದುಡ್ಡನ್ನು ಬಡ್ಡಿ ಹಂಗತ್ ಕೊಡ್ಲಾಕತ್ತಾನ ರೀ. ಅಷ್ಟು ರಿಚ್ ಆಗ್ಯಾನ ನನ್ನ ಮಗ. ಐ ಹಿಯರ್ ಫ್ರಮ್ ದ ಫ್ರೂಟ್ಸ್ ಎಲ್ಲ, ನನಗೊಬ್ಬ ಹೇಳ್ಯಾನ ಹಣ್ಣು ಮಾರವ, ಏನು ಹೇಳ್ಯಾನ, ಈಸ್ ಅರ್ನಿಂಗ್ ಮೋರ್ ದೆನ್ ಈ ನೀಡ್ಸ್, ಅವ ಈಗ ಸಿಕ್ಕಾಪಟ್ಟೆ ದುಡ್ಡು ಗಳಿಸ್ಲತ್ತಾನ. ಯಾರು? ಈ ಕೂಡ ನನ್ನ ಮಗ ಭಿಕ್ಷುಕ. ಈ ಹ್ಯಾಸ್ ಬಿಕಮ್ ಅ ವೆರಿ ಡೆವಿಲ್ ಫಾರ್ ಮನಿ, ದೆವ್ವಿನ, ಈ ದುಡ್ಡಿನ ರಾಕ್ಷಸನಾಗಿದ್ದಾನೆ, ದುಡ್ಡಿನ ಹುಚ್ಚಿಡಿದ ಅವನಿಗೆ. ಆಟ್ ದಿಸ್ ಪಾಯಿಂಟ್ ದ ಪರ್ಫ್ಯೂಮರ್ಸ್ ಐಸ್ ಕಾಟ್ ದ ಸಿಸರ್ಸ್ ಡ್ಯಾಂಗ್ಲಿಂಗ್ ಫ್ರಮ್ ದ ರಿಬ್ಬನ್ ರ್ಯಾಕ್, ಅಲ್ಲಿ ರಿಬ್ಬನ್ ರ್ಯಾಕಲ್ಲಿ ಒಂದು ಸಿಸರ್ ಅಂದರೆ ಕತ್ರಿ ಜೋತಾಡ್ತಾ ಇತ್ತು. ಆ ಕತ್ರಿ ಪರ್ಫ್ಯೂಮ್ ಮಾರೋಂಗೆ ಕಾಣಿಸುತ್ತೆ. ಗಿವ್ ಇಟ್ ಹಿಯರ್, ನನ್ನ ಕೈಯಾಗ ಕೊಡು, ಹೀ ಸೈಡ್. ಆ್ಯಂಡ್ ಮೂಡ್ ಆನ್ ವಿತ್ ದ ಸಿಸರ್ಸ್ ಇನ್ ಹ್ಯಾಂಡ್, ಆ ಕತ್ರಿ ತೊಗೊಂಡು ಬಿಟ್ಟ. ಎಲ್ಲಿ ಹೊಂಟ್ರು ನೋಡೋಣ, ಏನು ಮಾಡ್ತಾರೆ ನೋಡೋಣ. ದ ಬ್ಲೈಂಡ್ ಮ್ಯಾನ್ ವಾಸ್ ಪಾಸಿಂಗ್ ಇನ್ ಫ್ರಂಟ್ ಆಫ್ ದ ಈಸ್ಟರ್ನ್ ಗೇಟ್, ಈ ಒಂದು ಈಸ್ಟರ್ನ್ ಗೇಟ್ ಕಡೆ ಹೊಂಟಿದ್ದ. ಆವಾಗ ದ ಡಾಗ್ ವಾಸ್ ಟೈಮಿಂಗ್ ದ ಲೀಡ್, ಅವನನ್ನು ಕರ್ಕೊಂಡು ಕಾಲು ಎತ್ತಾ ಇಲ್ಲ, ಭಾಳ ನೋಯ್ತಾ ಇದೆ, ಹೊಟ್ಟೆಗೆ ಊಟಿಲ್ಲ, ದನಿವಾಗ್ಯದ.
ನರಳುತ್ತಾ ಇದೆ. ದೇರ್ ವಾಸ್ ಅ ಪೀಸ್ ಆಫ್ ಬೋನ್ ಲೈಂಗ್ ಆನ್ ದ ವೇ. ಆ ಒಂದು ಅಲ್ಲೇ ಒಂದು ಚಿಕನ್ ಪೀಸ್ ಬಿದ್ದಿತ್ತು ರೀ ಆ ಹಾದಿಯಲ್ಲಿ. ಆ್ಯಂಡ್ ದ ಡಾಗ್ ವಾಸ್ ಟ್ರೈನಿಂಗ್ ಟು ಪಿಕ್ ಇಟ್ ಅಪ್. ಹೊಟ್ಟೆ ಹಸಿದಿತ್ತು, ಅದನ್ನು ತಗೋಬೇಕಂತೇಳಿ ಪ್ರಯತ್ನ ಪಡ್ತಾ ಇತ್ತು. ದ ಲೆಡ್ ಬಿಕಮ್ ಟಾಟ್ ಆ್ಯಂಡ್ ಹರ್ಟ್ ಬೈ ದ ಬ್ಲೈಂಡ್ ಮ್ಯಾನ್ಸ್ ಹ್ಯಾಂಡ್. ಅದನ್ನು ತಿನ್ಬೇಕು ಅನ್ನೋದ್ರೆ ಹಿಡಿದು ಜಗ್ಗಿ ಎಳಿತಾ ಇದ್ದ ನೋಡ್ರಿ. ಒಂದು ಪೀಸ್ ತಿನ್ನಲಿಕ್ಕೂ ಬಿಡ್ತಾ ಇರಲಿಲ್ಲ. ಆ್ಯಂಡ್ ಹಿ ಟಗ್ಡ್ ದ ಸ್ಟ್ರಿಂಗ್ ಆ್ಯಂಡ್ ಕಿಕ್ಡ್ ಟಿಲ್ ದ ಡಾಗ್ ಹಾಲ್. ಕ್ವಾಯಿಂಗ್ ಕ್ವಾಯಿಂಗ್ ಅಂತ ಚೀರ್ತಾ ಇತ್ತು ಹಸಿದು, ಅದನ್ನು ಒದಿತಾ ಇದ್ದ. ಹಾರ್ಡ್ ಅಂದ್ರೆ ಚೀರು, ಅರಚು. ಇಟ್ ಹಾರ್ಡ್ ಬಟ್ ಕುಡ್ ನಾಟ್ ಫಾಸ್ ದ ಬೋನ್ ಲೈಟ್ಲಿ. ಒದಿಸ್ಕೋತಾ ಇತ್ತು, ಬಟ್ ಆ ಹಸಿದ ಹೊಟ್ಟೆಗೆ ಆ ಒಂದು ಚಿಕನ್ ಪೀಸು, ಆ ಎಲುವು ಸಿಗಲೇ ಇಲ್ಲ. ಇಟ್ ಟ್ರೈ ಟು ಮೇಕ್ ಅನದರ್ ಡ್ಯಾಶ್ ಫಾರ್ ಇಟ್. ಇನ್ನೂ ಹಸಿದು ಹೊಟ್ಟೆ ಹಸಿದರಿ, ಇನ್ನೊಂದು ಸಲ ಪ್ರಯತ್ನ ಪಡ್ತೀನಿ ಅಂತ ಪ್ರಯತ್ನ ಮಾಡ್ತಾ ಇತ್ತು. ದ ಬ್ಲೈಂಡ್ ಮ್ಯಾನ್ ವಾಸ್ ಹೀಪಿಂಗ್ ಕರ್ಸಸ್ ಆನ್ ಇಟ್. ರಾಶಿಗಳು, ಕರ್ಸಸ್ ಅಂದರೆ ಶಾಪಗಳು, ಶಾಪ ರಾಶಿಗೆ ಎಷ್ಟು ಸಿಕ್ಕಾಪಟ್ಟೆ ಶಾಪ ಹಾಕ್ಲಿಕ್ಕತ್ತ. ದ ಪರ್ಫ್ಯೂಮರ್ ಸ್ಟೆಪ್ಡ್ ಆಫ್. ಈ ಪರ್ಫ್ಯೂಮ್ ಮಾರೋ ಮುಂದೆ ಹೋಗ್ತಾನ್ರಿ. ಅಪ್ಲೈಡ್ ದ ಸೀಸರ್ಸ್. ಈ ಕತ್ರಿ ತೊಗೊಂಡು ಆ ಹಗ್ಗ ಕಟ್ ಮಾಡಿಬಿಡ್ತಾನೆ. ಸ್ನಿಪ್ಪಡ್ ಮೀನ್ಸ್ ಕಟ್, ಕಾರ್ಡ್ ಮೀನ್ಸ್ ಹಗ್ಗ ಕಟ್ ಮಾಡೇ ಬಿಡ್ತಾನೆ. ತಾಪ ಆಗಿಬಿಡ್ತದಾರೆ ಅವನಿಗೆ. ಯಾಕಂದ್ರೆ ಪಾಪ ನಾಯಿ ಜೀವನ ಹಳ್ಳ ಹಿಡೋದು ಅಂತ ಹೇಳ್ಕ. ದ ಡಾಗ್ ಬೌನ್ಸ್ಡ್ ಅಪ್ ಆ್ಯಂಡ್ ಪಿಕ್ಡ್ ಅಪ್ ದ ಬೋನ್. ಹೋಗಿ ಕಟ್ ಮಾಡೋಣ, ಹೋಗಿ ಜಿಗದ ಎಲ್ಲೂ ಚಿಕನ್ ಪೀಸ್ ತೊಗೊಂಡು ಫುಲ್ ಜಿಗದಾಡ್ಲಕತ್ರಿ ಅದು. ದ ಬ್ಲೈಂಡ್ ಮ್ಯಾನ್ ಸ್ಟಾಪ್ ಡೆಡ್ ವೇರ್ ಈ ಸ್ಟುಡ್. ಎಲ್ಲಿ ನಿಂತಿರಲ್ಲ ಅಲ್ಲೇ ನಿಂತ್ಬಿಟ್ಟ. ವಿತ್ ದ ಅದರ್ ಹಾಫ್ ಆಫ್ ದ ಸ್ಟಿಂಗ್ ಡ್ಯಾಂಗ್ಲಿಂಗ್ ಇನ್ ಹಿಸ್ ಹ್ಯಾಂಡ್. ಅರ್ಧ ಕತ್ತರಿಸಾನ ಕೈಯಾಗ ಗೊತ್ತಾಗ್ಲಕತ್ರಿ ಅದು. ಟೈಗರ್ ಟೈಗರ್ ವೇರ್ ಆರ್ ಯು. ನಾಯಿ ನಾಯಿ ಅಲ್ಲ, ನನ್ನ ಟೈಗರ್, ನನ್ನ ಹುಲಿ ಹುಲಿ ಎಲ್ಲಿದ್ದೀನಿ. ಈ ಕ್ರೈಡ್ ಚೀರ್ಲಕತ್ರಿ, ಈ ತ್ರಾಸಾಲಕತ್ತವನಿ. ದ ಪರ್ಫ್ಯೂಮರ್ ಮೂಡ್ ಅವೇ ಕ್ವೈಟ್ಲಿ. ಈ ಒಂದು ಪರ್ಫ್ಯೂಮ್ ಮಾನವ ಸುಮ್ಮನೆ ಗಪ್ಚಿಪ್ ಅಲ್ಲಿ ಹೋಗ್ಬಿಡ್ತಾನೆ ಕಟ್ ಮಾಡಿ ಹಗ್ಗ. ಮಟ್ರಿಂಗ್ ಯು ಹಾರ್ಟ್ಲೆಸ್ ಡೆವಿಲ್. ದೆವ್, ಹೃದಯನೇ ಇಲ್ಲದೆ ಇರ್ತಕ್ಕಂಥ ದೆವ್ ನನ್ನ ಮಗನೇ, ರಾಕ್ಷಸ್ ನನ್ನ ಮಗನೇ. ಯು ವಿಲ್ ನೆವರ್ ಗೆಟ್ ಎಟ್ ಹಿಮ್ ಅಗೇನ್. ಇನ್ನೊಮ್ಮೆ ಆ ನಾಯಿ ನಿನಗೆ ಸಿಗಂಗಿಲ್ಲ ಅಂತ ಹೇಳ್ತಾನೆ. ಹಿ ಹ್ಯಾಸ್ ಹಿಸ್ ಫ್ರೀಡಮ್. ಆ ನಾಯಿ ಕೂಡ ತಂದೆ ಆಗಿರ್ತಕ್ಕಂಥ ಸ್ವಾತಂತ್ರ್ಯ ಇದೆ. ದ ಡಾಗ್ ವೆಂಟ್ ಆಫ್ ಎಟ್ ದ ಟಾಪ್ ಸ್ಪೀಡ್. ನಾಯಿ ಹೆಂಗೆ ಹೋಯ್ತಪ್ಪ, ಬಾವು ಒಣಂಗೆ 100 ಸ್ಪೀಡ್ನಾಗ ಜಿದ್ ಹೊಡ್ತಿರೋದು. ಸಾಕಾಗಿತ್ತು ಅದಕ್ಕೆ. ಹೊಟ್ಟೆಗೆ ಊಟ ಇಲ್ಲ, ಎಲ್ಲಿ ಹೊರಗೇನು ಫ್ರೀಡಮ್ ಇಲ್ಲ ಅದಕ್ಕೆ, ಗುಲಾಮ್ ಆಗಿತ್ತು ಒಂದು. ಈ ನೋಡ್ದ ಅಬೌಟ್ ದ ಡಿಚಸ್ ಹ್ಯಾಪಿಲಿ. ಎಲ್ಲ ಕಡೆ ಡ್ಯಾಶ್ ಹೊಡೋದು ಜಿಕ್ಕಂಗೆ ಇದಾಡ್ಲಕತ್ತಾರೆ. ಅತ್ಯಂತ ಖುಷಿ ಆಯ್ತು. ಹರ್ಡ್ ಆಫ್ ಹಿಮ್ಸೆಲ್ಫ್ ಆನ್ ದ ಅದರ್ ಡಾಗ್ಸ್. ಎಲ್ಲ ನಾಯಿಗಳಿಗೆ ಫ್ರೆಂಡ್ಸ್ಗಳಿಗೆ ಹೋಗಿ ಭೇಟಿ ಆಗ್ಲಕತ್ತವ. ರ್ಯಾನ್ ಅರೌಂಡ್ ಆ್ಯಂಡ್ ರನ್ ಫೌಂಟೇನ್ ಇನ್ ದ ಮಾರ್ಕೆಟ್ ಸ್ಕ್ವೇರ್ ಬಾರ್ಕಿಂಗ್. ಹೆಂಗೆ ಫೌಂಟೇನ್ ಅಂದರೆ ಕಾರಂಜಿ ಹೆಂಗೆ ಜಿಗಿತದಲ್ಲ ಹಂಗೆ ಮಾರ್ಕೆಟ್ನಾಗ ಒದರಾಡ್ಕೋತ ಬಗಳ್ಕೋತ ಜಿಗಿದಾಡ್ಲಕತ್ತು. ಈಸ್ ಐ ಸ್ಪ್ರಾಂಕ್ಲಿಂಗ್ ವಿತ್ ಜಾಯ್. ಸಂತೋಷದಿಂದ ಆ ಸಂತೋಷ ಆ ನಾಯಿ ಕಣ್ಣಲ್ಲಿ ಕಾಣ್ತಾ ಇತ್ತು, ಮಿಂಚ್ತಾ ಇತ್ತು. ಈ ರಿಟರ್ನ್ ಟು ಇಸ್ ಫೇವ್ರೆಟ್ ಹಾಂಟ್ಸ್. ತನ್ನ ಒಂದು ಫೇವ್ರೇಟ್ ಆಗಿರ್ತಕ್ಕಂಥ ಪ್ಲೇಸ್ಗಳಿಗೆ ಹೊಂಟು. ಆ್ಯಂಡ್ ಹಂಗೆ ಅಬೌಟ್ ದ ಬಚರ್ ಶಾಪ್. ಎಲ್ಲೆಲ್ಲಿ ಈ ಕಟಕರು ಮಟನ್ ಗಿಟನ್ ಹಾಕಿರ್ತಾರಲ್ಲ ಅಲ್ಲಿ ಹೋಗಿ ನಿಂತು. ದ ಟೀ ಸ್ಟಾಲ್ ಆ್ಯಂಡ್ ದ ಬೇಕ್ರಿ. ಎಲ್ಲ ಕಡೆ ಇಡೀ ಸಿಟಿನ ಡಬ್ ಹಾಕ್ಲಾಕತ್ತು ಜಿಗಿದಾಡ. ಫುಲ್ ಖುಷಿ ಆಯ್ತು ಅದು. ಮತ್ತೆ ನನ್ನ ಜೀವನ ನನಗೆ ಸಿಕ್ತು ಅಂತ ಈಗ ಮುಂದೆ ಏನಾಗುತ್ತೆ ಅನ್ನೋದು ನಾವು ನೋಡೋಣ್ರಿ. ದ ರಿಬ್ಬನ್ ವೆಂಡರ್ ಆ್ಯಂಡ್ ಹಿಸ್ 2 ಫ್ರೆಂಡ್ಸ್. ಈ ರಿಬ್ಬನ್ ಮಾರೋ ಮತ್ತು ಅವನ ಗೆಳೆಯರು ಏನು ಮಾಡ್ತಾರೆ, ಸ್ಟುಡ್ ಅಟ್ ದ ಮಾರ್ಕೆಟ್ ಗೇಟ್ ಆ್ಯಂಡ್ ಎಂಜಾಯ್ಡ್ ದ ಸೈಟ್ ಇಮೆನ್ಸಿವ್ಲಿ. ಇದನ್ನು ನೋಡಿ ಇವ್ರಿಗೆ ಫುಲ್ ಖುಷಿ ಆಗ್ಲಕತ್ರಿ, ಇಮೆನ್ಸಿವ್ಲಿ ಬಹಳಷ್ಟು. ಆ್ಯಸ್ ದ ಬ್ಲೈಂಡ್ ಮ್ಯಾನ್ ಸ್ಟ್ರಗಲ್ ಟು ಫೈಂಡ್ ಹಿಸ್ ವೇ ಅಬೌಟ್. ಇವನಿಗೆ ಮುಂದೆ ಹೋಗ್ಲಕ್ಕಾಗಲ್ತು. ಈ ಸ್ಟುಡ್ ರೂಟೆಡ್ ಟು ದ ಸ್ಪಾಟ್ ವೇವಿಂಗ್ ಹಿಸ್ ಸ್ಟಿಕ್. ಇವ್ ಬಡಿಗೆ ಹಿಡ್ಕೊಂಡು ಅಯ್ಯಾಡ್ಸತ್ತಾನ ಅಟ್ಟೆ. ಈ ಫೆಲ್ಟ್ ಆ್ಯಸ್ ಇಫ್ ಯು ವೇರ್ ಹ್ಯಾಂಗಿಂಗ್ ಇನ್ ಮಿಡ್ ಏರ್. ಅಂದ್ರೆ ಈ ಸುಂಟ್ರ ಗಾಳಿಯೊಳಗೆ ಹೆಂಗೆ ಸಿಕ್ಕಿರ್ತಾರಲ್ಲ ಹಂಗಾಯ್ತು. ಇವನು ನಡು ಗಾಳಿ ಸಿಕ್ಕಂಗಾಯ್ತು. ಹಿ ವಾಸ್ ವೇಲಿಂಗ್. ಭಾಳಷ್ಟು ವೇಲಿಂಗ್ ಮೀನ್ಸ್ ಗೋಳಿಡು, ನಳ್ತಾ ಇದ್ದಾನೆ. ಓ ವೇರ್ ಇಸ್ ಮೈ ಡಾಗ್. ಎಲ್ಲಿದೆಯಾ ನನ್ನ ನಾಯಿ ಅಂತ ಚೀರ್ತಾ ಇದ್ದಾನೆ. ಐ ವಿಲ್ ಮರ್ಡರ್ ಇಟ್ ವೆನ್ ಐ ಗೆಟ್ ಇಟ್ ಅಗೇನ್. ಇನ್ನೊಮ್ಮೆ ನನ್ನ ಕೈಯಾಗ ಬಂದು ಸಿಗು ನೀನು ಕತ್ತರಿಸೇ ಬಿಡ್ತಾನೆ, ಮರ್ಡರ್ ಮಾಡ್ತಾನೆ, ಒಂದೇ ಬಿಡ್ತಾನೆ ಅಂತ ಹೇಳ್ತಾನೆ. ಈ ಗ್ರೋಪ್ಡ್ ಅಂದರೆ ತಡವರಿಸು, ಒದ್ದಾಡ್ಲಕತ್ತ. ಅಬೌಟ್ ಟ್ರೈ ಟು ಕ್ರಾಸ್ ದ ರೋಡ್ ತಂದು ಹಾಸ್ತಾರೆ ರೀ ವೆಹಿಕಲ್, ಕಾರ, ಬೈಕ್ಗಳೆಲ್ಲ ಒದ್ದಾಡ್ಲಕತ್ತಾನ. ಕೇಮ್ ನಿಯರ್ ಬೀಯಿಂಗ್ ರನ್ ಓವರ್ ಬೈ ಡಜನ್ಸ್ ಆಫ್ ವೆಹಿಕಲ್ಸ್ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್. ಸಿಕ್ಕಾಪಟ್ಟಿ ವೆಹಿಕಲ್ಗಳು ಆ ಕಡೆಯಿಂದ ಈ ಕಡೆಯಿಂದ ಆ ರೋಡಿಂದ ಬರ್ಲಿಕ್ಕತ್ತು. ಡಿಫಿಕಲ್ಟ್ ಆಯ್ತು ರೀ ಅವ್ನಿಗೆ ಮುಂದೆ ಹೋಗೋದೆ. ಟಂಬಲ್ ತೆಳಗೆ ಜಾರಿ ಬೀಳಕತ್ತ. ತಂದು ಗಾಡಿ ಹಾಸ್ಲಕ್ಕೆ ಐನ್ ಸ್ಟ್ರಗಲ್ಡ್ ಆ್ಯಂಡ್ ಗಾಸ್ಪಲ್ಡ್. ಒದ್ದಾಡ್ಲಕತ್ತ ರೋಡ್ ಮ್ಯಾಗೆ, ಉಸಿರು ಬಿಡ್ಲಾಕತ್ತ. ಗಾಸ್ಪಲ್ಡ್ ಮೀನ್ಸ್ ನೇದುಸಿರು. ಹಿ ವುಡ್ ಡಿಸರ್ವ್ ಇಫ್ ಹಿ ವಾಸ್ ರನ್ ಓವರ್ ದಿಸ್ ಹಾರ್ಟ್ಲೆಸ್ ಬ್ಯಾಕ್ ಗಾರ್ಡ್.
ಬ್ಲ್ಯಾಕ್ ಗಾಡ್. ಈ ಒಂದು ಇಂಥದ್ದು ಇವನಿಗೆ ಆಗಲೇಬೇಕಾಗಿತ್ತು. ಹೃದಯನೇ ಇಲ್ಲ ಮಗನಿಗೆ ಇವನಿಗೆ. ಪಾಪ ನಾಯಿ ಎಷ್ಟು ಕಷ್ಟಪಟ್ಟು ಇವನ ಜೀವನವನ್ನು ಕಟ್ಟಿಕೊಡ್ತಾ ಇತ್ತು. ದೇ ಸೈಡ್ ಅಬ್ಸರ್ವಿಂಗ್, ಇವನು ನೋಡಿ ಹೇಳ್ತಾರೆ ಇವರೆಲ್ಲ, ಪರ್ಫ್ಯೂಮು, ನೋವೆಲ್ ವೆಂಡರು ಹೇಳ್ತಾರೆ. ಹವೆವರ್ ದ ಓಲ್ಡ್ ಮ್ಯಾನ್ ಸ್ಟ್ರಗಲ್ಡ್ ಥ್ರೂ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಸಮನ್ ಫೌಂಡ್ ಹಿಸ್ ವೇ ಬ್ಯಾಕ್ ಟು ಹಿಸ್ ಕಾರ್ನರ್ ಇನ್ ದ ಚೌಲ್ಟ್ರಿ ವರಾಂಡಾ ಆ್ಯಂಡ್ ಸ್ಯಾಂಕ್ ಡೌನ್ ಆನ್ ಹಿಸ್ ಗನ್ನಿ ಸ್ಯಾಕ್ ಬೆಡ್ ಹಾಫ್ ಪೇಂಟ್ ವಿತ್ ದ ಸ್ಟ್ರೈನ್ ಆಫ್ ಹಿಸ್ ಜರ್ನಿ. ಹಂಗೋ ಹಿಂಗೋ ಮಾಡಿ ಚೌಲ್ಟ್ರಿ ವರಾಂಡಕ್ಕೆ ಹೋಗಿ ಗನ್ನಿ ಸ್ಯಾಕ್, ಆ ಗೋಣಿ ಚೀಲದ ಬೆಡ್ ಮೇಲೆ ಆಗೋ ಹೀಗೋ ಒದ್ದಾಡ್ತಾ, ಹಾಫ್ ಪೇಂಟ್ ಅಂದ್ರೆ ವೀಕ್ ಆಗಿಬಿಡ್ತಾನೆ ರೀ. ಕೈ ಕಾಲೆಲ್ಲ ನೋವ್ಸ್ಲಾಕ ಚಲೋ ಆಗಿರ್ತಾವ. ದಣಿದು ತಿರುಗಾಡಿ ದಿನ ನಾಯಿ ಆರಾಮಾಗಿ ತರ್ತಾ ಇತ್ತು. ಇವತ್ತು ಭಾಳ ನೋವಾಗಿ ಭಾಳಷ್ಟು ದುಃಖ ಆಯಿತು ಅವನಿಗೆ, ಟಯರ್ಡ್ ಆಗಿತ್ತು. ಮುಂದೆ ಏನಾಗುತ್ತೆ ಅನ್ನೋದು ನೋಡೋಣ. ಹಿ ವಾಸ್ ನಾಟ್ ಸೀನ್ ಫಾರ್ 10 days. 10 ದಿನ ನಾಯಿ ಬರಲಿಲ್ಲ. ಇನ್ 20 days, 20 ದಿನ ಆದ್ರೂ ನಾರ್ ವಾಸ್ ದ ಡಾಗ್ ಸೀನ್ ಎನಿವೇರ್. ನಾಯಿ ಎಲ್ಲಿ ಕಾಣಿಸೇ ಇಲ್ಲ. ದೇ ಕಮೆಂಟೆಡ್ ಅಮಂಗ್ ದೆಮ್ಸೆಲ್ಸ್. ಈ 3 ಜನ ತಾವೇ ಮಾತಾಡ್ಲಿಕ್ಕತ್ರು. ದ ಡಾಗ್ ಮಸ್ಟ್ ಬಿ ಲೋಪಿಂಗ್ ಓವರ್ ದ ಹೋಲ್ ಅರ್ತ್. ಈ ನಾಯಿ ಬಹುಶಃ ಈ ಒಂದು ಭೂಮಿಯ ತುಂಬೆಲ್ಲ ತಿರುಗಾಡಿ ಮಸ್ತ್ ಮಜಾ ಮಾಡ್ಲಾಕತ್ತದ. ಫ್ರೀ ಆ್ಯಂಡ್ ಹ್ಯಾಪಿ. ಇವತ್ತು ಫ್ರೀ ಅದ, ಸಂತೋಷವಾಗದ ನಾಯಿ. ದ ಬೆಗ್ಗರ್ ಈಸ್ ಪರ್ಹ್ಯಾಪ್ಸ್ ಗಾನ್ ಫಾರ್ ಎವರ್. ಈ ಒಂದು ಭಿಕ್ಷುಕ ಏನಾಯ್ತಪ್ಪ ಅಂತಂದ್ರೆ ಬಿಟ್ಟು ಭಾಳ ಚಲೋ ಮಾಡ್ತು, ನಾವು ಒಳ್ಳೆ ಕೆಲಸ ಮಾಡ್ತೀವಿ. ಹಾರ್ಡ್ಲಿ ವಾಸ್ ದಿಸ್ ಸೆಂಟೆನ್ಸ್ ಅಟರ್ಡ್. ಈ ಭಾಳಷ್ಟು ಒಂದು ಹೇಳಲಿಕ್ಕೆ ದುಃಖ ಅನಿಸುತ್ತಾರೆ. ಫೆನ್ ದೆ ಹರ್ಡ್ ದ ಫ್ಯಾಮಿಲಿಯರ್ ಟ್ಯಾಪ್ ಟ್ಯಾಪ್ ಆಫ್ ದ ಬ್ಲೈಂಡ್ ಮ್ಯಾನ್ ಸ್ಟಾರ್. ಇಷ್ಟು ಮಾತಾಡೋದ್ರಾಗೆ ಟಪ್ 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 ಅಂತೇಳಿ ಸೌಂಡ್ ಮಾಡ್ಲಾಕತ್ರಿ ಇವನ್ ಕೋಲು. ದೇ ಸಾ ಹಿಮ್ ಅಗೇನ್ ಕಮ್ಮಿಂಗ್ ವಿತ್ ಅ ಪೇವ್ಮೆಂಟ್ ಲೆಡ್ ಬೈ ದ ಡಾಗ್. ಈ 20-25 ದಿನಗಳ ನಂತರ ಮತ್ತೆ ಈ ಭಿಕ್ಷುಕನ, ಕೂಡು ಮನುಷ್ಯನ, ಅವನ ಕೋಲಿನ ಸೌಂಡು, ಪೇವ್ಮೆಂಟ್ ಅಂದರೆ ಫುಟ್ಪಾತ್ ರೀ, ಸೈಡ್ ಇರ್ತದಲ್ಲ ರೋಡ್ ಬಾಜುಕ್, ಆ ಫುಟ್ಪಾತಲ್ಲಿ ಬರೋದನ್ನು ನೋಡಿದ್ರು. ಇವನನ್ನು ಮಾರ್ಗದರ್ಶಿ ಇವನನ್ನು ಕರ್ಕೊಂಬರ್ತಾಯಿತ್ತು ಯಾವುದು, ಅದೇ ನಾಯಿ. ಇದನ್ನು ನೋಡಿ ಇವ್ರು ಏನು ಹೇಳ್ತಾರಪ್ಪ, ಲುಕ್ ದೇ ಕ್ರೈಡ್. ಅಳ್ತಾರೆ, ನೋವಾಗುತ್ತೆ. ನೋಡ್ರಲ್ಲಿ. ಹಿ ಹ್ಯಾಸ್ ಅಗೇನ್ ಗಾಟ್ ಆಟ್ ಇಟ್, ಟೈಡ್ ಇಟ್ ಆಫ್. ಮತ್ತೆ ಅವನಿಗೆ ಸಿಕ್ಕತ್ತ, ಅದನ್ನು ಮನ ಕಟ್ಟ್ಯಾನ. ದ ರಿಬ್ಬನ್ ಸೆಲ್ಲರ್ ಕುಡ್ ನಾಟ್ ಕಂಟೈನ್ ಹಿಮ್ಸೆಲ್ಫ್. ಇದನ್ನು ನೋಡಿ ಅವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಹಿ ರ್ಯಾನ್ ಅಪ್ ಆ್ಯಂಡ್ ಸೈಡ್, ವೇರ್ ಯಾರು ಬೀನ್ ಆಲ್ ದಿಸ್ ಡೇಸ್. ಎಲ್ಲಿ ಹೋಗಿದ್ದೀನಿ ಇಷ್ಟು ದಿನ ಅಂತ ಕೇಳ್ತಾನ್ರಿ. ಅವಾಗ ಏನು ಹೇಳ್ತಾನಪ್ಪ ಅಂದ್ರೆ, ಆ ಒಂದು ಕುರುಡ ಮನುಷ್ಯ ಭಿಕ್ಷುಕ ಅನ್ನೋ ನೋಡೋಣ. ನೋ ವಾಟ್ ಹ್ಯಾಪನ್ ಕ್ರೈಡ್ ದ ಬ್ಲೈಂಡ್ ಮ್ಯಾನ್. ಅಳ್ತಾನ್ರಿ, ತನ್ನ ದುಃಖ, ತನ್ನ ತಪ್ಪು ಅರಿವಾಗಿರ್ತದೆ. ದಿಸ್ ಡಾಗ್ ರ್ಯಾನ್ ಅವೇ. ನಾನು ಬಿಟ್ಟು ಓಡಿ ಹೋಗಿತ್ತು. ಐ ಶುಡ್ ಹ್ಯಾವ್ ಡೈಡ್ ಇನ್ ಅ ಡೇ ಆರ್ ಟು. ಇನ್ನೊಂದು 2 ದಿನದಾಗ ನಾನು ಸತ್ತೇ ಹೋಗ್ತಿದ್ದೆ. ಕಾನ್ಫೈನ್ಸ್ ಟು ಮೈ ಕಾರ್ನರ್, ನೋ ಫುಡ್, ನಾಟ್ ಆ್ಯನ್ ಅನ್ನ ಟು ಅರ್ನ್ ಇಂಪ್ರಿಸ್ಡ್ ಇನ್ ಮೈ ಕಾರ್ನರ್. ಅಲ್ಲೇ, ಯಾಕಂದ್ರೆ ನಾಯಿ ಕೂಡದನ ನಡೆದಾಡ್ಲಿಕ್ಕೆ ಬರಲಿಕ್ಕೆ ಮುಂದೆ ಎಲ್ಲಿ ಹೋಗೋದು, ದುಡ್ಡು ಗಳಿಸೋದಾಗಲಿಲ್ಲ, ಊಟನೇ ಇರಲಿಲ್ಲ. ಅಲ್ಲೇ ಬಿದ್ದು ಸಾಯ್ತಾ ಇದ್ದೆ, ಸರಿವಾಳಾಗಿದ್ದೆ. ಐ ಶುಡ್ ಹ್ಯಾವ್ ಪೆರಿಶ್ಡ್ ಇಫ್ ಇಟ್ ಹ್ಯಾಡ್ ಕಂಟಿನ್ಯೂಡ್ ಫಾರ್ ಅನದರ್ ಡೇ. ಇನ್ನೊಂದು ದಿನ ಎಲ್ಲರೂ ಹೋಗಿತ್ತಂದ್ರೆ ನಾನು ಸತ್ತೇ ಹೋಗ್ತಿದ್ದೆ. ಬಟ್ ದಿಸ್ ಥಿಂಗ್ ರಿಟರ್ನ್. ಬಟ್ ಈ ನಾಯಿ, ನನ್ನ ಹುಲಿ ಮತ್ತು ಹೊಳ್ಳಿ ಬಂತು. ಯಾವಾಗ ಬಂತು ವ್ಯಾನ್ ಅಂತ ಕೇಳಾಕತ್ತು. ಲಾಸ್ಟ್ ನೈಟ್, ನಿನ್ನೆ ರಾತ್ರಿ ಬಂತು. ಆ್ಯಟ್ ಮಿಡ್ ನೈಟ್ ಆ್ಯಸ್ ಐ ಸ್ಲೆಪ್ಟ್ ಇನ್ ದ ಬೆಡ್. ನಾನು ನನ್ನ ಬೆಡ್ ಮೇಲೆ ಮಲ್ಕೊಂಡಿದ್ದೆ. ಈ ಕೇಮ್ ಆ್ಯಂಡ್ ಲಿಕ್ಡ್ ಮೈ ಫೇಸ್. ಬಂದು ನನ್ನ ಮುಖವನ್ನು ನೆಕ್ಲಿಕ್ಕತ್ತು. ಐ ಫೆಲ್ಟ್ ಲೈಕ್ ಮರ್ಡರಿಂಗ್ ಹಿಮ್. ಇದನ್ನು ಮರ್ಡರ್ ಮಾಡಬೇಕು ಅಂತ ಅನಿಸಿತ್ತು. ಐ ಗೇವ್ ಹಿಮ್ ಎ ಬ್ಲೋ ವಿಚ್ ಹಿ ವಿಲ್ ನೆವರ್ ಫಾರ್ಗೆಟ್ ಅಗೇನ್. ನಾನು ಕೂಡ ಅದನ್ನು ತಬ್ಕೊಂಡೆ, ಪ್ರೀತಿ ಕೊಟ್ಟೆ. ಸೆಡ್ ದ ಬ್ಲೈಂಡ್ ಮ್ಯಾನ್. ದ ರಿಬ್ಬನ್ ವೆಂಡರ್ ಆ್ಯಂಡ್ ಹಿಸ್ 2 friends ಸ್ಟುಡ್ ಅಟ್ ದ ಮಾರ್ಕೆಟ್ ಗೇಟ್ ಆ್ಯಂಡ್ ಎಂಜಾಯ್ಡ್ ದ ಸೈಟ್ ಇಮೆನ್ಸಿವ್ಲಿ. ಓಕೆ, ಬೈ ಮಿಸ್ಟೇಕ್ ಆಗಿದರೆ ಓಕೆ, ರಿಪೀಟ್ ಬಂದದ, ಸಾರಿ. ಏನಾಯ್ತಪ್ಪ ಅಂತಂದ್ರೆ, ಓಕೆ, ಅದನ್ನು he will never forget again, said the blind man. I forgave him. After all, dog, he loped as long as he could pick up some rubbish to eat on the road. ಯಾವುದೇ ಒಂದು ಕಳಪೆ ಆಗಿರ್ತಕ್ಕಂಥ ಆಹಾರವನ್ನು ತಿಂತ ಇದ್ದು. ಬಟ್ ರಿಯಲ್ ಹಂಗರ್ ಹ್ಯಾಸ್ ಡ್ರೈವನ್ ಹಿಮ್ ಬ್ಯಾಕ್ ಟು ಮೀ. ನಿಜವಾಗಿ ನಂದು ಅದರದ್ದು ಋಣ ಇತ್ತು. ನನ್ನ ಜೊತೆ ನಾನು ಊಟ ಹಾಕಿದ್ದೆ, ಒಂದೇ ಹೊತ್ತು ಹಾಕಿದ್ರು ಕೂಡ ಅದು ಮಳೆ ಬಂತು. ಬಟ್ ಹಿ ವಿಲ್ ನಾಟ್ ಲೀವ್ ಮೀ ಅಗೇನ್. ಈ ನಾಯಿ ನಾನು ಇನ್ನೊಮ್ಮೆ ಬಿಟ್ಟು ಹೋಗಂಗಿಲ್ಲ. ಸಿ ಐ ಹ್ಯಾವ್ ಗಾಟ್ ದಿಸ್. ನನ್ನ ನಾಯಿಯನ್ನು ನಾನು ಪಡ್ಕೊಂಡೆ. ಆ್ಯಂಡ್ ಹಿ ಶುಕ್ ದ ಲ್ಯಾಡ್.
ಆ ನಾಯಿ ನನ್ನ ಮತ್ತೆ ಬಂದು ಭೇಟಿ ಆಯಿತು. ಇಟ್ ವಾಸ್ ಎ ಸ್ಟೀಲ್ ಚೈನ್ ದಿಸ್ ಟೈಮ್. ಈಗ ಏನಕ್ಕಿನ್ನ ಸ್ಟೀಲ್ ಚೈನನ್ನು ಹಾಕಿದ್ದೀನಿ ಅಂತ ಹೇಳ್ದ. ಒನ್ಸ್ ಅಗೇನ್ ದೇರ್ ವಾಸ್ ಅ ಡೆಡ್. ಇನ್ನೊಂದು ಸಲ ಇದು ನನ್ನ ಬಿಟ್ಟು ಹೋಗ. ಇನ್ ಡಿಸ್ಪೇರಿಂಗ್ ಲುಕ್ ಇನ್ ದ ಡಾಗ್ಸ್ ಐಸ್. ಆ ಒಂದು ಹತಾಶೆಯ ನೋಟ ಆ ಕಣ್ಣುಗಳಲ್ಲಿ ಕಾಣ್ತಾ ಇತ್ತು. ಗೋ ಆನ್ ಯು ಫುಲ್ ನೀನು ಹೋಗು, ನಡಿ ಅಂತ ಏಕೆರಿಂದ ನಡಿ, ನಮ್ಮ ಜೀವನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾನೆ ಆ ಬ್ಲೈಂಡ್ ಮ್ಯಾನ್. ಶೌಟಿಂಗ್ ಲೈಕ್ ಎನ್ ಆಕ್ಸ್ ಡ್ರೈವರ್. ಈ ಆಕ್ಸ್ ಡ್ರೈವರ್, ಎತ್ತಿನ ಗಾಡಿ ಡ್ರೈವರ್ ಹೆಂಗೆ ನಡಿ ತಳಿ ಎತ್ತಿಗೆ ಹೇಳ್ತಾನಲ್ಲ ಹಂಗೆ ಮಾಡ್ದ. ಹೀ ಟಗ್ಡ್ ದ ಚೈನ್. ಆ ಚೈನನ್ನು ಎಳೆದ. ಕೂಡ ವಿತ್ ದ ಸ್ಟಿಕ್ ಆ್ಯಂಡ್ ದ ಡಾಗ್ ಮೂಡ್ ಅವೇ ಇನ್ ಸ್ಲೋ ಸ್ಟೆಪ್ಸ್. ಆ ಒಂದು ಕೋಲಿನಿಂದ ತಿವಿದ ನಡಿ ಅಂತ ಸಣ್ಣ ಸಣ್ಣ ಸ್ಟೆಪ್ಗಳಿಂದ ಹಾಕ್ತಾ ಮುಂದೆ ಹೊಂಟು. ದೇ ಸ್ಟುಡ್ ಲಿಸ್ನಿಂಗ್ ಟು ದ ಟ್ಯಾಪ್ ಗೋವಿಂಗ್ ಅವೇ. ದೇ ಶುಡ್ ಲಿಸ್ನಿಂಗ್. ಆ ಒಂದು ಕೋಲು ಟ್ಯಾಪ್ ಮಾಡ್ಕೋತು ಮುಂದೆ ಹೊಂಟ್ಬಿಟ್ರು. ಮುಂದೆ ಏನಾಯ್ತಪ್ಪ, ಡೆತ್ ಅಲೋನ್ ಕ್ಯಾನ್ ಹೆಲ್ಪ್ ದ್ಯಾಟ್ ಡಾಗ್ ಕ್ರೈಡ್ ದ ರಿಬ್ಬನ್ಸ್ ಎಲ್ಲ. ಸಾವಿನ ಸಮಯದಲ್ಲಿ ಸಾವಾದರೂ ಕೂಡ ಬಹುಶಃ ಅದು ಇವನ ಜೊತೆನೇ ಸಾಯಿತು. ಇದು ನಿಜವಾದ ನಿಷ್ಠೆ, ಲಾಯಾಲಿಟಿ, ಸಿನ್ಸಿಯಾರಿಟಿ ಅಂತ ಹೇಳ್ಕಿರಿಂದ ಭಾಳಷ್ಟು ಈ ರಿಬ್ಬನ್ ಮಾರೋವನಿಗೆ ದುಃಖ ಆಗುತ್ತೆ. ಲುಕಿಂಗ್ ಆಫ್ಟರ್ ಇಟ್ ವಿತ್ ಅ ಸಾಯ್. ಒಂದು ನಿಟ್ಟು ಉಸಿರನ್ನು ಬಿಡ್ತಾ ಏನು ಮಾಡ್ತಾನೆ ಹೇಳ್ತಾನೆ. ವಾಟ್ ಕ್ಯಾನ್ ವಿ ಡೂ ವಿತ್ ಅ ಕ್ರಿಯೇಚರ್ ಹೂ ರಿಟರ್ನ್ಸ್ ಟು ಹಿಸ್ ಡೂಮ್ ವಿತ್ ಸಚ್ ಎ ಫ್ರೀ ಹಾರ್ಟ್. ಇಂಥ ಒಂದು ಒಳ್ಳೆಯ ಹೃದಯವನ್ನು ಹೊಂದಿದವರು ಮತ್ತೆ ತಮ್ಮ ಡೂಮ್ ಅಂದರೆ ಏನ್ರಿ, ಲ್ಯಾಂಡ್ ಲಾ, ಈ ಒಂದು ಭೂಮಿಯ ನಿಯಮ ಅಂತ ಹೇಳ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಈ ಮನುಷ್ಯರಿಗಿಂತ ಬೆಸ್ಟ್ ಈ ಒಂದು ನಂಬಿಕೆಗೆ ಅರ್ಹರಾಗಿದ್ದೆ ಏನಪ್ಪ ಅಂದ್ರೆ ಈ ನಾಯಿ ಅಂತ ಹೇಳ್ಬೋದು. ಅದಕ್ಕೆ ದ ಮೋಸ್ಟ್ ಲಾಯಲ್ ಎನಿಮಲ್ ಇನ್ ದ ವರ್ಲ್ಡ್ ಅಂತ ಅನಿಸ್ಕೊಂಡಿದೆ. ಅದೇ ರೀತಿಯಾಗಿ ನಾವು ಈ ಲೆಸನನ್ನು ಅರ್ಥ ಮಾಡ್ಕೊಂಡಿವಿ ಅಂತ ತಿಳ್ಕೊಂಡಿದ್ದೀನಿ. ಅರ್ಥ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ಒಂದು ವಿಡಿಯೋ ಲಿಂಕನ್ನು ಏನು ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಹಾಗೆ ಏನು ಮಾಡಿರಪ್ಪ ಅಂದ್ರೆ ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ವಿಡಿಯೋ ಕ್ಲಾಸಲ್ಲಿ ನಾನೇನು ಮಾಡ್ತೀನಪ್ಪ ಅಂದರೆ ನಿಮ್ಮ ಮುಂದೆ ಬರ್ತೀನಿ, ಅಥವಾ ನೀವು ಕಮೆಂಟ್ ಮಾಡಿರಿ, ಆ ಲೆಸನ್ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಓಕೆ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಾಸ್.